ಅದು ಉಳಿಸ್ಬೇಕು ಅನ್ನೋದೇ ನಾವು ಇವತ್ತು ಬಂದಿರೋದು. ಸೇವ್ ಬಂಡೀಪುರ್, ವಾಯ್ಸ್ಲೆಸ್ಗೆ ವಾಯ್ಸ್ ಆಗಿ ರಾತ್ರಿಯ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋ ದೃಷ್ಟಿಯ ಮಾತನ್ನ ಆಡೋದ್ರಿಂದ ಕೇರಳದವ್ರು ಗೆದ್ದಿದ್ದಾರೆ. ಆ ಋಣವನ್ನು ತೀರಿಸಬೇಕಾಗಿರೋದ್ರಿಂದ ನಡೀತಾರನ್ನೆಲ್ಲ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ನನ್ನ ಜನರ ಮುಂದೆ ತರಲಿಕ್ಕೆ ಅಂತೇಳಿ. ಸೊ ಹಾಯ್, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್. ಸೊ ಇವತ್ತು ದಿನಾಂಕ 6ನೇ ತಾರೀಕಾಗಿರುತ್ತೆ, ಏಪ್ರಿಲ್ ತಿಂಗಳು. ಸೊ 2025ನೇ ಇಸ್ವಿ. ಸೊ ಇವತ್ತು ನಾನು ಬಂಡೀಪುರ ಒಂದು ಅಭಯಾರಣ್ಯ ಏನಿದೆ, ಒಂದು ರಿಸರ್ವ್ ಫಾರೆಸ್ಟ್ ಅಂತ ನಾವೇನು ಹೇಳ್ತೀವಿ ಕರ್ನಾಟಕದಲ್ಲಿರುವಂಥದ್ದು. ಸೊ ಈ ಒಂದು ರಿಸರ್ವ್ ಫಾರೆಸ್ಟ್ ಹತ್ತಿರದಲ್ಲಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ನೈಟ್ ಡ್ರೈವ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಕಾಡು ಪ್ರಾಣಿಗಳು, ತುಂಬ ಒಂದು ಏನು ಅಳಿವಿನಂಚಲ್ಲಿರೋ ಕೂಡ ಪ್ರಾಣಿಗಳಿಗೂ ಕೂಡ ಒಂದು ತೊಂದರೆ ಆಗ್ತದೆ. ಅಪಘಾತದಲ್ಲಿ ಒಂದು ಈ ಪ್ರಾಣಿಗಳೆಲ್ಲ ಒಂದು ಸಾವನ್ನಪ್ಪಿದ್ದಾವೆ. ಸೊ ಇದನ್ನು ನೋಡೋಕ್ಕಾಗದೆ ಇದನ್ನು ತಡಿಬೇಕು ಅಂತಂತೇಳಿ ಕೆಲವೊಂದಷ್ಟು ಸಂಘಟನೆಗಳಾಗಲಿ, ಕೆಲವೊಂದಷ್ಟು ಟೀಮ್ಗಳಾಗಲಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಸಕ್ತಿ ಇರೋರು, ಕಾಡನ್ನ ಕಾಪಾಡಬೇಕು ಅಂತ ಇರೋರು, ಕಾಡನ್ನ ನಾಶ ಮಾಡದೆ ಅದನ್ನು ಸಂರಕ್ಷಿಸಬೇಕು ಅಂತಂತ ಏನು ವಾಲಂಟಿಯರ್ಸ್ ಆಗಿ ಹಣ ತೊಟ್ಟು ಇಲ್ಲ ಅವರವರು ಒಂದು ಟೀಮ್ ಮಾಡಿಕೊಂಡು ಏನು ಒಂದು ಸಂಸ್ಥೆ ಸಂಘ ಇದನ್ನು ನಡೆಸ್ತಾ ಇರ್ತಾರೆ, ಅದಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ರ್ಯಾಲಿ ಮತ್ತು ಒಂದು ಪ್ರೊಟೆಸ್ಟ್ ಅಂತ ಹೇಳ್ಬೋದು, ಕನ್ಸಿಡರ್ ಮಾಡ್ಬೋದು. ಸೊ ಸೇವ್ ಬಂಡೀಪುರ ಆ್ಯಂಡ್ ಸ್ಟಾಪ್ ನೈಟ್ ಡ್ರೈವ್ ಇನ್ ಬಂಡೀಪುರ ಅಂತಂತ ಒಂದು ಸ್ಲೋಗನ್ ಇಟ್ಕೊಂಡು ಒಂದು ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿಕೊಂಡು ಸೊ ಇಲ್ಲೊಂದು ರ್ಯಾಲಿ ಮತ್ತು ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಸ್ನೇಹಿತರೆ, ನಾನೇನು ನಿಮ್ಮ ಹತ್ರ ಹೇಳಿದೆ, ಸೊ ಈ ಒಂದು ಬಂಡೀಪುರದ ಹತ್ತಿರ ಒಂದು ಗುಂಡ್ಲುಪೇಟೆ ಅಂತ ಬರುತ್ತೆ. ಸೊ ಕೇರಳಕ್ಕೆ ಹೋಗೋ ರೂಟು ಅಂದರೆ ಬಂಡೀಪುರಕ್ಕೆ ಎಂಟ್ರಿ ಆಗೋಕ್ಕೂ ಮುಂಚೆ ಒಂದು ಗುಂಡ್ಲುಪೇಟೆ ಅಂತ ಬರುತ್ತೆ. ಮೈಸೂರಿಂದ ಸುಮಾರು ಒಂದು 65-70 ಕಿಲೋಮೀಟರ್ ಆಗುತ್ತೆ ದೂರ. ಸೊ ಈ ಒಂದು ಗುಂಡ್ಲುಪೇಟೆಯಿಂದ ಒಂದು ರೈಟ್ ಸೈಡ್ ಬಂದರೆ, ಗುಂಡ್ಲುಪೇಟೆ ಹತ್ರನೇ ಬಂದರೆ ಒಂದು ಬಂಡೀಪುರಗೆ ಕನೆಕ್ಟ್ ಆಗೋಂಥ ರೋಡ್ ಬರುತ್ತೆ. ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇದೆ, ಕಗ್ಗಲದ ಹುಂಡಿ, ಗುಂಡ್ಲುಪೇಟೆ ತಾಲೂಕು. ನೋಡ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತೇನೆ. ಕಗ್ಗಲದ ಹುಂಡಿ, ಗುಂಡ್ಲುಪೇಟೆ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸೊ ಈ ಒಂದು ಹಾಸ್ಪಿಟಲ್ ಆವರಣದಲ್ಲಿ ಸೊ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಎಲ್ಲರನ್ನೂ ಇಲ್ಲಿಗೆ ಒಂದು ಅಸೆಂಬಲ್ ಆಗಲಿಕ್ಕೆ ಹೇಳಿದ್ದಾರೆ. ಸೊ ಯಾರೇ ಪರಿಸರವಾದಿಗಳು, ವಾಲಂಟಿಯರ್ಸ್ ಆಗಿ ಯಾರೇ ಬಂದ್ರೂ ಒಂದು ಲೊಕೇಶನ್ ಅನ್ನೋದು ಬೇಕಾಗಿರುತ್ತಲ್ಲ, ಹಾಗಾಗಿ ಇಲ್ಲಿ ಮಾಡ್ಕೊಂಡಿದ್ದಾರೆ, ನೋಡ್ಬೋದು. ಸೊ ಡೈರೆಕ್ಷನ್ ಕೂಡ ಇಲ್ಲೇ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಗ್ಗಲದ ಹುಂಡಿ. ಈ ಒಂದು ಬ್ಯಾನರ್ ನೋಡಿ ತುಂಬ ವಿಭಿನ್ನವಾಗಿದೆ, ಒಂದು ಒಳ್ಳೆ ಪ್ರಯತ್ನ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು ಇದನ್ನು. ಸೊ ಎಷ್ಟು ಎಫರ್ಟ್ ಹಾಕ್ತಾಯಿದ್ದಾರೆ ನೋಡಿ ಪ್ರತಿಯೊಬ್ಬರೂ. ಸೊ ನಮ್ಮ ಪ್ರಾಣಿಗಳು, ನಮ್ಮ ಪಕ್ಷಿಗಳನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ, ನಮ್ಮ ಕಾಡುಗಳನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಸೊ ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳು, ಈ ಥರ ಒಂದಷ್ಟು ಕಾರ್ಯಕ್ರಮಗಳು ಅವಾಗವಾಗ ಆಗಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ವೆಲ್ಕಮ್ ಮಾಡ್ತಾಯಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮನ ಆಯೋಜಿಸಲಾಗಿದೆ. ಸೊ ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಹಾನರ್ ಮಾಡೋದಾಗಲಿ, ಒಂದು ಗ್ರೀಟಿಂಗ್ಸ್ ಮಾಡೋದಾಗಲಿ ಮಾಡ್ತಾಯಿದ್ದಾರೆ. ಸೊ ಇದೊಂದು ಸಾಧಾರಣವಾದಂಥ ಒಂದು ರ್ಯಾಲಿ ಆಗಿರೋದು. ಬಂಡೀಪುರ ಉಳಿಸಿ ಅಂತ ಅಭಿಯಾನವನ್ನು ಹಾಕ್ಕೊಂಡಿದ್ದೀವಿ. ಬಂಡೀಪುರಕ್ಕಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಏನು ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರೋ ಕಗ್ಗಲದಹುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಳದಿಂದ ನಮ್ಮ ಮದ್ದೂರು ಚೆಕ್ ಪೋಸ್ಟ್ಗೆ ಅಂದರೆ 2.5 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಪಾದಯಾತ್ರೆ ಮೂಲಕ, ನೀವು ನಿಮ್ಮ ಬದ್ಧತೆಯನ್ನು ತಿಳಿಸಬೇಕು. ನೀವು ಕೇರಳ ಸರ್ಕಾರದ ಒತ್ತಡಕ್ಕೆ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಒತ್ತಡಕ್ಕೆ ಬಂದು ನೀವು ಪ್ರಿಯಾಂಕಾ ಗಾಂಧಿ ಅವರಿಗೆ ಸಹಾಯ ಮಾಡ್ತಿರೋ, ಅಥವಾ ಕರ್ನಾಟಕದ ಜನರ, ಕರ್ನಾಟಕದ ವನ್ಯ ಸಂಪತ್ತನ್ನು ಕಾಪಾಡಿ ನಿಮ್ಮ ಬದ್ಧತೆಯನ್ನು ತೋರಿಸ್ತಿರೋ ಅನ್ನೋ ಒಂದು ಹೇಳಿಕೆಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ಕರ್ನಾಟಕದ ಉದ್ದಗಲಕ್ಕೆ ಪರಿಸರವಾದಿಗಳು ಏನಿದ್ದೀವಿ, ಅದರ ಜೊತೆಗೆ ಬರೀ ಕರ್ನಾಟಕದ ಪರಿಸರವಾದಿಗಳೆಲ್ಲ, ಇಡೀ ದೇಶದ, ಇಡೀ ವಿಶ್ವದ ಪರಿಸರವಾದಿಗಳು ಬಂಡೀಪುರ ಅರಣ್ಯದ ಈ ಪಾದಯಾತ್ರೆಯನ್ನು ಎದುರು ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಇಡೀ ದೇಶದಲ್ಲಿ ಎಲ್ಲಾದರೂ ರಾತ್ರಿ ಸಂಚಾರ ನಿಷೇಧ ಆಗಿರೋ ಒಂದು ಉದಾಹರಣೆ ಇದೆ ಅಂದರೆ ಅದು 2009ರಲ್ಲಿ ಬಂಡೀಪುರದಲ್ಲೇ ಮೊದಲನೇ ಬಾರಿಗೆ ಪ್ರಾರಂಭ ಆಗಿದ್ದು. ಅದರ ಜೊತೆಗೆ ಬಂಡೀಪುರದ ಉದಾಹರಣೆಯನ್ನು ಇಟ್ಕೊಂಡು ದೇಶದ ವಿವಿಧ ಅರಣ್ಯ ಪ್ರದೇಶಗಳಲ್ಲಿ ಇವತ್ತು ರಾತ್ರಿ ಸಂಚಾರವನ್ನು ನಿಷೇಧ ಮಾಡಿದೆ. ನೀವೇನಾದರೂ ಇಲ್ಲಿ ಸಡಿಲಿಕೆ ಕೊಟ್ಟರೆ ಇದು ಈ ದೇಶದ ವನ್ಯ ಸಂಪತ್ತಿನ ಮೇಲೆ ಮಾರಕವಾದ ಪರಿಣಾಮವನ್ನು ಬೀರುತ್ತೆ. ನೀವು ಇಲ್ಲಿ ಸಡಿಲಿಕೆ ಮಾಡಿದ್ರೆ ಬೇರೆ ಅರಣ್ಯ ಪ್ರದೇಶಗಳಲ್ಲೂ ಸಡಿಲಿಕೆ ಆಗುತ್ತೆ. ಇವತ್ತು ನೋಡಿ 2004 ಮತ್ತು 2009 ನಡುವೆ ನಡೆದಂಥ ದತ್ತಾಂಶದಲ್ಲಿ ಅಂದರೆ ಏನು ಸರ್ವೆ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು 300 ರಸ್ತೆ ಅಪಘಾತಗಳು ಬಂಡೀಪುರದ ಒಳಗಡೆ ಆಗಿದೆ. ಬಂಡೀಪುರದ ಹೊರಗಡೆ ಅಲ್ಲ, ಬಂಡೀಪುರದ ಒಳಗಡೆ. ಅಂದರೆ ಬರೀ 4 ವರ್ಷಗಳ ಅಂತರದಲ್ಲಿ, ಅದು 2004 ಮತ್ತು 2009ರಲ್ಲಿ. ಇವತ್ತು ಅವತ್ತಿನ ಸಂಚಾರ ದಟ್ಟಣೆಗಿಂತ ಇವತ್ತು 4 ಪಟ್ಟು ಜಾಸ್ತಿ ಆಗಿದೆ. ಪ್ರತಿದಿನ ಸುಮಾರು ಸಾವಿರಾರು ವಾಹನಗಳು ಓಡಾಡ್ತಾ ಇದೆ. ಇದರಲ್ಲಿ 10% ಅಪಘಾತ ಆಯಿತು ಅಂದರೆ ನಾವೇನು ಒಂದೇ ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಹುಲಿ, ಆನೆ, ಜಿಂಕೆಗಳನ್ನೆಲ್ಲ ಕಳೆದುಕೊಳ್ತೀವಿ. ಹಾಗಾಗಿ ಈ ಒಂದು ಪಾದಯಾತ್ರೆ ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ಅಪಾರವಾದ ಏನು ವನ್ಯಪ್ರಿಯರ ಬೆಂಬಲದೊಂದಿಗೆ ಪಾದಯಾತ್ರೆ ನಡೀತಾ ಇದೆ. ಕರ್ನಾಟಕ ಸರ್ಕಾರ
ಏನು ತನ್ನ ಬದ್ಧತೆಯನ್ನು ತಿಳಿಸಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ. The Wayanad Pradesh Samshana Samiti is always supporting the night traffic ban. 2009 നൈറ്റ് ട്രാഫിക് ഇംപ്ലിമെൻറ്റ് ചെയ്യാൻ വേണ്ടിയിട്ട് ബന്ദിപ്പൂർ ടൈഗർ റിസർവിൻ്റെ FD ചാമരാജ് ജില്ലാ ഡെപ്യൂട്ടി ഡിസ്ട്രിക്ട് കളക്ടറോട് റിക്വസ്റ്റ് ചെയ്തപ്പോൾ അത് എതിരെ അന്നത്തെ കർണാടക ചീഫ് മിനിസ്റ്റർ യെദിയൂരപ്പ അത് ഓർഡർ ലിഫ്റ്റ് ചെയ്ത് അതിനെതിരായിട്ട് ബാംഗ്ലൂർ ഹൈക്കോടതിയിൽ 2 പെറ്റീഷൻ ഫയൽ ചെയ്തിരുന്നു. ഒന്ന് അഡ്വക്കേറ്റ് എൽ ശ്രീനിവാസ ബാബു, നെക്സ്റ്റ് വയനാട് പ്രകൃതി സംരക്ഷണ സമിതി. അന്ന് മുതൽ ഇന്ന് വരെ ഞങ്ങൾ ആ നൈറ്റ് ട്രാഫിക് ബാനിനെ സപ്പോർട്ട് ചെയ്തുകൊണ്ടിരിക്കുകയാണ്. വയനാട്ടിൽ നിങ്ങളൊക്കെ കേൾക്കുന്ന മാതിരി മാസ് സപ്പോർട്ട് ഈ നൈറ്റ് ട്രാഫിക്കിന് എതിരായിട്ടില്ല. സം ഫ്യൂ പീപ്പിൾ ദേ ഒപ്പോസിങ് ദി നൈറ്റ് ട്രാഫിക് ബാൻ. നൈറ്റ് ട്രാഫിക് ദേ വാണ്ട് ടു ലിഫ്റ്റ് ദ നൈറ്റ് ട്രാഫിക് ബാൻ. ഞങ്ങൾ അത് തുടരണം എന്ന്. ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಏನೋ ಇಲ್ಲಿ ಒಂದು ರ್ಯಾಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹತ್ರ ಇರುವಂಥ ಒಂದು ಕಗ್ಗಲದ ಹುಂಡಿ ಅಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನೋ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ರ್ಯಾಲಿ ಮತ್ತು ಈ ಒಂದು ಅಭಿಯಾನನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ. ಪರಿಸರ ಮತ್ತು ವನ್ಯಜೀವಿಗಳ ಒಳಿತಿಗಾಗಿ ಈ ಒಂದು ಸಂರಕ್ಷಣೆ ಒಂದು ಕುರಿತಾಗಿ ಈ ಒಂದು ರ್ಯಾಲಿ ಮತ್ತು ಈ ಒಂದು ಜನಾಂದೋಲನ ಪೀಪಲ್ಸ್ ಮೂವ್ಮೆಂಟ್ ಒಂದು ಇಲ್ಲಿ ಪ್ರಾರಂಭ ಆಗ್ತಾಯಿದೆ. ಸೊ ಇದೊಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ಒಂದು ಒಳ್ಳೆಯ ವಿಷಯ ಆಗಿರುತ್ತೆ. ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೂ ಕೂಡ ಮನೆಯಲ್ಲಿರುವಂಥ ಪ್ರತಿಯೊಂದು ಮಕ್ಕಳಿಗೂ ಕೂಡ ಸ್ಟಡೀಸ್ ಮಾಡ್ತಿರೋಂಥ, ನೀನು ಸ್ಟಡೀಸ್ ಮುಗ್ಸೋಕ್ಕೆ ಬಂದಿರೋಂಥವ್ರು ಕೂಡ ನೆಕ್ಸ್ಟ್ ನೀವೆಲ್ಲ ಎಲ್ಲಾದರೂ ಒಂದೊಂದು ಕಡೆ ಜಾಬ್ಗೂ ಜಾಯ್ನ್ ಆಗ್ಬೋದು, ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗ್ಬೋದು. ಆದರೂ ಕೂಡ ಈ ಒಂದು ಪರಿಸರದ ಮೇಲೆ ಇರೋಂಥ ಕಾಳಜಿನ ಯಾರೂ ಕಳ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೋಸ್ಕರ ಅಂತಲೇ ತುಂಬ ಸಾಕಷ್ಟು ಜನ ಪರಿಸರವಾದಿಗಳು, ಪ್ರಾಣಿ ಪ್ರಿಯರು, ಯಾರ್ಯಾರು ಪ್ರಾಣಿ ಪಕ್ಷಿಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಕನ್ಸರ್ನ್ ಇರುತ್ತೆ. ಸೊ ಈ ಒಂದು ನೇಚರ್ನ ಕಾಪಾಡಬೇಕು ಅಂತಂತ ಏನು ಒಂದು ಆಸೆ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ, ಇವ್ರುಗಳನ್ನ ಪರಿಸರವಾದಿ ಅಂತ ನಾವು ಕರೆಯೋದು. ಸೊ ಎಲ್ಲರೂ ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ. ಸಾಕಷ್ಟು ಜನ ಬರಲಿಕ್ಕಾಗದಿರೋರು ಮಿಸ್ ಮಾಡ್ಕೊಂಡಿದ್ದಾರೆ, ಬರೋಕ್ಕಾಗೋರು ಕಷ್ಟಪಟ್ಟು ಎಫರ್ಟ್ ಹಾಕಿ ಇಲ್ಲಿಗೆ ಬಂದಿದ್ದಾರೆ. ನಾನು ಕೂಡ ಕನಕಪುರದಿಂದ ಬಂದಿದ್ದೀನಿ. ಸೊ ನನಗೆ ಇಲ್ಲಿಗೆ ಡಿಸ್ಟೆನ್ಸ್ ಬಂದು 250 ಕಿಲೋಮೀಟರ್ಸ್ ಆಗುತ್ತೆ ಟೋಟಲಿ. ಸೊ ಇಲ್ಲಿ ಎಲ್ಲ ನೋಡ್ಬೋದು ನೀವು, ನಾನು ಹಿಂದೆ ತೋರಿಸ್ತೇನೆ ನಿಮಗೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಕ್ಲಿಪ್ಪಿಂಗ್ಸ್ ಎಲ್ಲ. ಸೊ ಇನ್ನು ನಾನು ಮಾತಾಡೋದಕ್ಕಿಂತ ಈ ಜನ ಆಂದೋಲನ ಏನು ನಡೀತದೆ ಇದನ್ನು ನೀವೇ ಡೈರೆಕ್ಟಾಗಿ ವಿಸಿಟ್ ಮಾಡಿ, ವಾಚ್ ಮಾಡಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಯಾರು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿಲ್ಲ, ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಇದೇ ರೀತಿ ಇನ್ನೂ ಮುಂದೆ ಹೋಗ್ತಾ ಸಾಕಷ್ಟು ವನ್ಯಜೀವಿಗಳ ಬಗ್ಗೆ, ಪರಿಸರನ ಉಳಿಸೋದ್ರ ಬಗ್ಗೆ, ಪರಿಸರನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲೇ ಏನೇ ಒಂದು ಇನ್ಸಿಡೆಂಟ್ ಆಗ್ತಾಯಿದ್ರು ನಾನು ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ತರಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರಲ್ಲಿ. ನೋಡ್ಬೋದು, ಸೊ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ. ಸುತ್ತಮುತ್ತಲಿನ ಗ್ರಾಮದ ಭಾಗದಲ್ಲಿರುವಂಥ ಜನಗಳು, ಗ್ರಾಮಸ್ಥರು, ಮತ್ತು ಸುಮಾರು ಒಂದು 30-40 ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಇಲ್ಲಿ ನೋಡ್ಬೋದು. ಇಲ್ಲಿ ಇವತ್ತು ಈ ಒಂದು ಜನಾಂದೋಲನ ಮತ್ತು ಈ ಒಂದು ರ್ಯಾಲಿಗೆ ಭಾಗವಹಿಸ್ತಾ ಇದ್ದಾರೆ. ನೋಡ್ಬೋದು, ಆಳುವವರೇ ಕಾಡು ಅಳಿಸಬೇಡಿ, ಬಂಡೀಪುರ ಉಳಿಸಿ. ನೋಡ್ಬೋದು, ತುಂಬ ಚೆನ್ನಾಗಿರೋಂಥ ಒಂದು ಪ್ಲೇ ಕಾರ್ಡ್ಸ್ ಕೂಡ ಪ್ರಿಂಟ್ ಮಾಡ್ಕೊಂಡು ಬಂದಿದ್ದಾರೆ. ಕಾಡಿನಲ್ಲಿ ವೇಗದ ಮಿತಿ ಇರಲಿ, ಜೀವಿಯ ಜೊತೆ ಇರಲಿ, ರಾತ್ರಿ ವಾಹನಗಳ ಸಂಚಾರ ತಡೆ ಇರಲಿ, ಬಂಡೀಪುರ ಉಳಿಸಿ. ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಂದು ಭಾಗದಿಂದನೂ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡಲಿಕ್ಕೆ ಅಂತೇಳಿ, ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಅಂತಂತೇಳಿ ಜನ ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ಸ್ ಆಗಿ ಇಲ್ಲಿ ಬಂದು ಜಾಯ್ನ್ ಆಗಿ ಒಂದು ಅಭಿಯಾನನ ಯಶಸ್ವಿಗೊಳಿಸಲಿಕ್ಕೆ ಅಂತ ತುಂಬ ಜನ ಸೇರಿದ್ದಾರೆ. ಸೊ ದಯವಿಟ್ಟು ಸಾಕಷ್ಟು ಜನ ಮನೇಲಿರ್ಬೋದು, ನೀವೆಲ್ಲ ನೋಡ್ತಾ ಇರ್ಬೋದು ಈ ವಿಡಿಯೋನ. ನೋಡಿದ ಮೇಲೆ ನೀವೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದರೆ, ವನ್ಯಜೀವಿಗಳಾಗಲಿ ಪರಿಸರ ಆಗಲಿ ನಮ್ಮೆಲ್ಲರಿಗೂ ತುಂಬ ಮುಖ್ಯ ಒಂದು ಜೀವಜಂತುಗಳಾಗಲಿ ಇವೆಲ್ಲ ನಮ್ಮ ಒಂದು ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ, ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ದಯವಿಟ್ಟು ಯಾರೂ ಕೂಡ ಪ್ರಾಣಿಗಳಿಗೆ ಹಾನಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮುಂದೆ ನಾನು ಕ್ಲಿಪ್ಪಿಂಗ್ಸ್ ತೋರಿಸ್ತೇನೆ. ಹಾಂ, ವಾಹನಗಳ ರಾತ್ರಿ ಪ್ರಯಾಣದ ವಿರೋಧವಾಗಿ ನಾವು ಇವತ್ತು ಒಂದು ಪ್ರೊಟೆಸ್ಟ್ ಮಾರ್ಚಿಗೆ ಬಂದಿದ್ದೀವಿ. ಓಕೆ, ಅದಕ್ಕೆ ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ. ಓಕೆ ಸರ್, ನೀವು ಸೈನ್ ಆಗ್ತಾ ಇರೋದು ಏನು ಅಂತ ನಾನು ತಿಳ್ಕೊಬೋದಾ? ಸೈನ್ ಆಗ್ತಿರೋದು ಅದು ಪೆಟಿಷನ್ನು. ಓಕೆ, ಟೋಟಲ್ಲು ಎಷ್ಟು ಜನ ಇಲ್ಲಿ ಪಾರ್ಟಿಸಿಪೇಷನ್ ಇದ್ದೀವಿ ಅದನ್ನು ಇದು ಮಾಡೋದು. ಓಕೆ ಸರ್. Petition of Kannada ಮತ್ತು ಇಂಗ್ಲೀಷ್ ಎರಡು ಆ್ಯಂಡ್ ಅಡ್ರೆಸ್ ಟು ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್. ಓಕೆ, ಸೊ ಹಾಗಾಗಿ ಸೈನ್ ಮಾಡಿಸ್ಕೊಂಡು ಕಾನ್ಸರ್ವೇಟರ್ ಫಾರೆಸ್ಟ್ಗೆ ಸಬ್ಮಿಟ್ ಆಗುತ್ತೆ ಪೆಟಿಷನ್. ಸ್ನೇಹಿತರೆ ನೋಡ್ಬೋದು, ಏನು ಇವತ್ತು ಇಲ್ಲಿ ಒಂದು ಜನಾಂದೋಲನ ಕಾರ್ಯಕ್ರಮ ಮತ್ತು ಈ ಒಂದು ಪೀಪಲ್ಸ್ ಮೂವ್ಮೆಂಟ್
ಸೊ ವಾಕ್ ಫಾರ್ ದ ಬಂಡೀಪುರ ಅಂತ ಏನು ಒಂದು ಪ್ರಾರಂಭ ಆಗಿದೆ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೋಡ್ಬೋದು. ಸೊ ನನಗೆ ಇವತ್ತು ಖುಷಿ ಆಗ್ತಾಯಿದೆ. ನಾನು ಒಬ್ಬನೇ ಕನಕಪುರ ರಾಮನಗರ ಭಾಗದಿಂದ ಬಂದಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನೋಡ್ಬೋದು ನಮ್ಮ ಸ್ನೇಹಿತರು, ಸೊ ನಮ್ಮ ಸಾತ್ನೂರು ಪ್ರಾಂತ್ಯದಿಂದ ಬಂದಿರುವಂಥ ವನೋದಯ ಅನ್ನೋ ಒಂದು ಇವ್ರದೊಂದು ಟೀಮಿಂದ ಬಂದಿದ್ದಾರೆ. ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ಸೊ ಇವರು ಎಲ್ಲಿರೋರು, ಯಾವ ಎಕ್ಸಾಕ್ಟಾಗಿ ಏನು ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ, ಇವರ ಸಂಸ್ಥೆ ಬಗ್ಗೆ ಇವರೇನು ಹೇಳ್ತಾರೆ ಇದನ್ನೆಲ್ಲ ಅವ್ರ ಬೈನೇ ಕೇಳೋಣ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಮಹೇಶ್ ಅಂತ, ಹಾಂ, ಮಹೇಶ್ ಕುಮಾರ್ ಅಂತ ಸಾತ್ತೂರು ನಮ್ಮದು. ಹಾಂ, ನಾವು ಕಳೆದ 2012ರಿಂದ ನಾವು ಒಂದು ವನೋದಯ ಅಂತ ಒಂದು ಸಂಸ್ಥೆಯಲ್ಲಿ ನಾವು ಒಂದು ಈ ಪ್ರಾಣಿ ಪ್ರಿಯರು ಅಂತ ಏನು ಹೇಳ್ತೀವಿ, ಆ ಒಂದು ಸಂಸ್ಥೆ ಕೆಲಸ ಅದನ್ನು ಅವೇರ್ನೆಸ್ ಮಾಡೋದು ಕೆಲಸ. ಆ ಸಂಸ್ಥೆ ನಾವು ಮುಖ್ಯವಾಗಿ ಕಾವೇರಿ ಭಾಗದಲ್ಲಿ ಕೆಲಸ ಮಾಡೋದು. ಕಾವೇರಿ ವನ್ಯಜೀವಿ ವಿಧಾನ ಏನಿದೆ ಆ ಧಾಮದಲ್ಲಿ ನಮ್ಮ ಕೆಲಸ ಏನಿದ್ರು ಅಂದರೆ ಸೀಮಿತವಾಗಿರ್ತೀವಿ ಅಲ್ಲಿಗೆ. ಬಟ್ ಇಲ್ಲಿ ಪರಿಸರ ಅಂತ ಹೋರಾಟ ಅಥವಾ ಏನೋ ಒಂದು ಈ ಥರ ಒಂದು ಸಮಯದಲ್ಲಿ ನಮ್ಮ ಪಾತ್ರ ಬರಬೇಕು, ನಮ್ಮ ಒಂದು ಸಪೋರ್ಟ್ ಅಲ್ಲಿ ಬೇಕು ಅಂತ ಅನಿಸಿದಾಗ ನಾವು ನಮ್ಮ ತಂಡದ ವತಿಯಿಂದ ಒಂದು 4 ಜನ ಬಂದಿದ್ದೀವಿ. ಏನು ಇವತ್ತು ಆಕ್ಸಿಜನ್ ಪ್ರಾಬ್ಲಮ್ ಇರ್ಬೋದು, ಕುಡಿಯೋ ನೀರು ಸಮಸ್ಯೆ ಇರ್ಬೋದು. ಇದೊಂದು ಏನು ಗೊತ್ತಾ, ಒಂದು ಪ್ರಾಣಿ ಉಳಿಸೋದ್ರಿಂದ ಸೈಕ್ಲಿಂಗ್, ಅದು ಒಂದು ಸೈಕಲ್ ಇದು ಅಂತ ಹೇಳ್ಬೋದು. ನಾವು ಆಹಾರ ಸರಪಳಿ ಅಂತ ಹೇಳ್ಬೋದು. ಆಹಾರ ಸರಪಳಿ ಕನೆಕ್ಟ್ ಇದು, ಕುಡಿಯೋ ನೀರಿಗಿರ್ಬೋದು, ಗಾಳಿಗಿರ್ಬೋದು, ಪ್ರತಿಯೊಂದು ಫುಡ್ ಚೈನ್ ಇದು. ಹಂಗಾಗಿ ಈಗ ನಮ್ಮದು ಏನು ನಾವು ಕನಕಪುರದಿಂದ ಇಲ್ಲಿ ತನಕ ಬರ್ಬೇಕಂತೇನಿಲ್ಲ. ಇಲ್ಲಿ ಉಳಿದ್ರೆ ಅಲ್ಲಿ ಉಳಿಯೋದು, ಹೌದು, ಅಲ್ಲಿ ಉಳಿದ್ರೆ ಇನ್ನೆಲ್ಲ ಉಳಿಯೋದು. ಇಲ್ಲಿ ನಮ್ಮ ದೇಶದ ಪಶ್ಚಿಮ ಘಟ್ಟ ಉಳಿದ್ರೆ ಜಪಾನಲ್ಲಿ ಮಳೆ ಬೆಳೆ ಆಗೋದು. ಕನೆಕ್ಟಿವಿಟಿ ಇವಾಗ ಇಲ್ಲಿ ಎಲ್ಲೆಲ್ಲಿಂದ ಬಂದಾರೆ, ಉತ್ತರ ಕನ್ನಡದಿಂದ ಬಂದಿದ್ದಾರೆ, ಬಾಂಬೆಯಿಂದ ಬಂದಿದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ. ನಾವು ಅಟ್ಲೀಸ್ಟ್ ನಾವು 140 ಬಂದೇ ಇರಕಾಯ್ತಾ, ಹಾಗಾಗಿ ಬಂದಿದ್ದೀವಿ. ಜೊತೆಗೆ ಬಂಡೀಪುರ ಅಂದ್ರೆ ನಮಗೂ ಭಾಳ ಖುಷಿನೇ. ಯಾಕಂದ್ರೆ ನಾನು 2014ರಲ್ಲಿ ಲೈನ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಪ್ರಾಣಿ ಗಣತಿ ಮಾಡಿದ್ದೀನಿ, ಅವಾಗವಾಗ ಪ್ರವಾಸಕ್ಕೂ ಬರ್ತಿರ್ತೀವಿ. ಹಂಗಾಗಿ ಇಂಥ ನಮ್ಮ ಬಂಡೀಪುರ ಅಂತ ಏನು ಸ್ಲೋಗನ್ ಇದೆ, ಆ ಸ್ಲೋಗನ್ಗೆ ನಾವು ಒಂದು ಈ ದಿನದ ಒಂದು ಹೇಳ್ತೀವಿ, ಒಂದು ಕಿರುಕಾಣಿಕೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸಪೋರ್ಟ್ ಬೆಂಬಲ. ಸಾತ್ನೂರು 2014ರಿಂದ ವನೋದಯದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದೀವಿ. ಕಾಡು ಅಂದರೆ ನಮ್ಮ ನದಿ ಮೂಲ, ಇದೇ ಆಧಾರ. ಹಾಗಾಗಿ ನಮ್ಮ ಕೈಲಾದಷ್ಟು ಮಾಡುವ ಬಂದಿದ್ದೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಹೆಸರು? ಜೀವನ್ ಕುಮಾರ್ ಅಂತ. ಹಾಂ, ನಾ ಇನ್ನೂ 18 ವರ್ಷ ತುಂಬಿಲ್ಲ ನನಗೆ. ಇರಲಿ. ಐ ಲವ್ ಫಾರೆಸ್ಟ್. ಏನಂದರೆ ಎಲ್ಲ ಕಾಡಂದರೆ ಎಲ್ಲ ಒಂದೇ. ಈಗ ಎಷ್ಟೊಂದು ಜನ NGO, ಎಷ್ಟೊಂದು ಜನ ಕನ್ಸರ್ವೇಷನ್ಸ್ ಎಲ್ಲ ಬಂದಿದ್ದಾರೆ, ಆರ್ಗನೈಸೇಷನ್ ಬಂದಿದೆ. ಅವರೆಲ್ಲ ಮೂಲ ಉದ್ದೇಶ ಏನಂದರೆ ಫಾರೆಸ್ಟ್ನ ಕನ್ಸರ್ವ್ ಮಾಡಬೇಕು ಅನ್ನೋದು. ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಹರೀಶ್ ಅಂತೇಳಿ. ಹಾಂ ಸರ್. ಬೆಂಗಳೂರಿನಲ್ಲಿರೋದು. ನಮ್ಮ ಸ್ಥಳೀಯ ವಾಲಂಟಿಯರ್ಸ್ ಆಗಲೇ ಹೇಳಿದಾಗೆ ನಾವು ಸುಮಾರು 2012ರಿಂದ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನಮ್ಮ ಕೆಲಸ ಮುಂದುವರಿಸ್ಕೊಂಡಿದ್ದೀವಿ. ಈ ನೈಟ್ ಬ್ಯಾನ್ ತೆರವು ಮಾಡಬೇಕು ಅನ್ನೋ ಒಂದು ಸುದ್ದಿ ಬಂದಾಗ ನಾವು ಇದಕ್ಕೆ ಬ್ಯಾನ್ ಕಂಟಿನ್ಯೂ ಆಗಬೇಕು ಅನ್ನೋ ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಯಾವುದೇ ಕಾರಣಕ್ಕೂ ಅದನ್ನು ವೈಲೇಟ್ ಮಾಡ್ದೇನೆ ಹಗ್ಗದ ಆ ಭಾಗದಲ್ಲಿ ಮಾತ್ರ ಇರಿ. ಇದು ವಾಹನದಲ್ಲಿ ಓಡಾಡ್ತಾ ಇರೋರಿಗೆ ಪ್ಲಸ್ ಪಾದಚಾರಿಗಳಿಗೆ, ಪೆಡೆಸ್ಟ್ರಿಯನ್ಸ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಹಗ್ಗವನ್ನು ಹಾಕ್ತಾ ಇದ್ದೀವಿ. ಹಗ್ಗದ ಒಳಗಡೆನೇ ಇರಿ, ದಯವಿಟ್ಟು ಹಗ್ಗದಿಂದ ಹೊರಗಡೆ ಬರಬೇಡಿ. ಏನೇ ಒಂದು ಚಿಕ್ಕ ಕೆಲಸ ಎಡವಟ್ಟಾದ್ರೂ ಇಡೀ ಕಾರ್ಯಕ್ರಮದ ಬಗ್ಗೆ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಆ ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿನವನ್ನ ನಾವು ಇವತ್ತು ನಮ್ಮ ಕೆಲಸವನ್ನ ಮಾಡಬೇಕು. ಹಾಗಾಗಿ ನೀವೆಲ್ಲರೂ ಇವತ್ತು ಆರಾಮಾಗಿರಿ, ಕಾಮಾಗಿರಿ, ನಮ್ಮ ಜೊತೆ ತುಂಬಾ ಸಹಕರಿಸಿ ಅಂತ ಹೇಳಿ ಕೇಳ್ಕೊತಿದ್ದೀನಿ. ಹೊರಡೋಣವಾ? ಇಲ್ಲಿ ನೋಡ್ಬೋದು, ನನ್ನ ಹಿಂದೆ ನೋಡಿ ತುಂಬ ಜನ ಸೇರಿದ್ದಾರೆ. ಸೊ ಈ ಒಂದು ಜನಾಂದೋಲನ, ಈ ಒಂದು ಪೀಪಲ್ಸ್ ಮೂವ್ಮೆಂಟ್ ತುಂಬ ಯಶಸ್ವಿಯಾಗಿ ಸಾಗ್ತಾ ಇದೆ. ತುಂಬ ಬಿಸಿಲಿದ್ರೂ ಕೂಡ ಇಲ್ಲಿ ಜನಗಳು ಸಾಕಷ್ಟು ಬಗೆ ಜನಗಳು ವಿವಿಧ ಪ್ರಾಂತ್ಯದಿಂದ ತುಂಬ ಬೇರೆ ಒಂದು ಜಾಗಗಳಿಂದ ಇಲ್ಲಿ ಬಂದಿದ್ದಾರೆ. ಸೊ ಇದು ನೋಡ್ತಿದ್ರೆ ತುಂಬ ಖುಷಿ ಆಗ್ತದೆ. ಇಷ್ಟೊಂದು ಜನಗಳು ಸೇರ್ತಾರೆ, ಇಷ್ಟೊಂದು ಜನ ಕನ್ಸರ್ವೇಷನಿಸ್ಟ್, ಇಷ್ಟೊಂದು ಜನ ಒಂದು ಪ್ರಾಣಿ ಪ್ರಿಯರು, ಆನೆ ಪ್ರಿಯರು ಮತ್ತು ವನ್ಯಜೀವಿ ಪ್ರಿಯರು, ಇಷ್ಟೊಂದು ಜನ ಇದ್ದಾರೆ ನಮ್ಮ ಸುತ್ತಮುತ್ತ ಅಂತ ನನಗೆ ಇವತ್ತು ಶಾಕ್ ಆಗ್ತಾಯಿದೆ. ನೋಡ್ಬೋದು ಯಾವ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ ಅಂತಂತಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಮನೇಲಿರೋರು ಕೂಡ ಈ ಒಂದು ವಿಡಿಯೋನ, ಈ ಒಂದು ಜನಾಂದೋಲನ, ಈ ಒಂದು ಪ್ರೊಟೆಸ್ಟ್ನ ಮತ್ತು ಈ ಒಂದು ರ್ಯಾಲಿನ ದಯವಿಟ್ಟು ಸಾಧ್ಯ ಆಗೋಷ್ಟು ಶೇರ್ ಮಾಡಿ. DD ಇಂಡಿಯಾ ನ್ಯೂಸ್ ಚಾನಲ್ ಅವರು ಬಂದಿದ್ದಾರೆ, ಇನ್ನೂ 1-2-3 ಯೂಟ್ಯೂಬ್ ಚಾನಲ್ಸ್ ಬಂದಿದೆ. ಸೊ ಅವ್ರಗಳ ಜೊತೆ ನಾನೊಬ್ಬ ಭಾಗಿಯಾಗಿದ್ದೀನಿ. ಸೊ ಇದರಲ್ಲಿ ಈ ನಮ್ಮ ಚಾನಲ್ ಮುಖಾಂತರ, ಈ ನಮ್ಮ ಒಂದು ಕ್ಲಬ್ ಮುಖಾಂತರ ನಾನು ನಿಮ್ಮ ಮುಂದೆ ಈ ಒಂದು ರ್ಯಾಲಿನ ಪ್ರತಿಯೊಂದನ್ನು ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ನಾನು ಕೂಡ ನಮ್ಮ ಕ್ಲಬ್ T-ಶರ್ಟ್ ಹಾಕ್ಕೊಂಡು ನಾನು ಕೂಡ ಇದರಲ್ಲಿ ಭಾಗಿಯಾಗಿದ್ದೀನಿ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಯೂಟ್ಯೂಬರ್ ಅಂತ ಅನ್ನೋದಕ್ಕಿಂತ ಬಿಟ್ಟು ನಾನೊಬ್ಬ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಕಡೆಯಿಂದ ನಾನು ಒಬ್ಬ ಒಂದು ಪ್ರಾಣಿ ಪ್ರಿಯಾಗಿ, ಪರಿಸರವಾದಿಯಾಗಿ ಸೊ ಇಲ್ಲಿ ಬಂದು ನಾನು ಕೂಡ ಜಾಯ್ನ್ ಆಗಿದ್ದೀನಿ ಸ್ನೇಹಿತರೆ. ಈ ಒಂದು ರ್ಯಾಲಿಗೆ, ಈ ಒಂದು ಪ್ರೊಟೆಸ್ಟ್ಗೆ ನನ್ನ ಪೂರ್ತಿಯಾದಂಥ ಒಂದು ನೈತಿಕ ಬೆಂಬಲವನ್ನು ನಾನು ಸೂಚಿಸ್ತಾ ಇದ್ದೀನಿ. ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್. ಏನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾತ್ರಿಯ ಸಂಚಾರವನ್ನು ನಿಷೇಧಿಸುವ
ನಿರ್ಬಂಧಿಕೆಯನ್ನು ಮುಂದುವರಿಸಬೇಕು ಅಂತ ಇವತ್ತು ವಿವಿಧ ಸಂಘ ಸಂಸ್ಥೆಗಳು ಒಂದು ಮೌನ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಈ ಕಾಲ್ನಡಿಗೆ ಜಾತಿಯನ್ನು ಇವತ್ತು ಹಮ್ಮಿಕೊಂಡಿದೆ. ಕಗ್ಗಲದುಂಡಿ ಗೇಟಿಂದ ಮದ್ದೂರು ಚೆಕ್ ಪೋಸ್ಟ್ವರೆಗೆ ಸುಮಾರು 2-2.5 ಕಿಲೋಮೀಟರ್ನಷ್ಟು ಒಂದು ಪಾದಯಾತ್ರೆ. ಈ ಪಾದಯಾತ್ರೆಯ ಉದ್ದೇಶ ರಾತ್ರಿಯ ಸಂಚಾರವನ್ನು ನಿಷೇಧಿಸಬೇಕು, ಯಾವ ಕಾರಣಕ್ಕೂ ಯಾರ ಒತ್ತಡಕ್ಕೂ ಮಣಿಯದೆ ರಾತ್ರಿಯ ಸಂಚಾರವನ್ನು ನಿರ್ಬಂಧಿಸಬೇಕು. ಹಾಗಾಗಿ ಸಾಕಷ್ಟು ಜನ ಪರಿಸರ ಪ್ರೇಮಿಗಳು ಇವತ್ತು ಆಗಮಿಸಿದ್ದಾರೆ. ಆ ಪರಿಸರ ಪ್ರೇಮಿಗಳ ಉದ್ದೇಶ ಒಂದೇ ಆಗಿರುತ್ತೆ, ರಾತ್ರಿಯ ಸಂಚಾರವನ್ನು ಎಷ್ಟೇ ಕಷ್ಟವಾದರೂ ಸರಿ ನಿರ್ಬಂಧವನ್ನು ಸಡಿಲಿಕೆ ಮಾಡಬಾರ್ದು, ನಿರ್ಬಂಧವನ್ನು ಮುಂದುವರಿಸಬೇಕು, ಕಾಡು ಪ್ರಾಣಿಗಳನ್ನು ಸಂರಕ್ಷಿಸಬೇಕು, ವನ್ಯ ಸಂಪತ್ತನ್ನು ಸಂರಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ಸಾವಿರಾರು ನೂರಾರು ಜನ ಪರಿಸರವಾದಿಗಳು ಆಗಮಿಸಿದರೆ ಅವ್ರಿಗೆಲ್ಲ ಬೆಂಬಲ ಕೊಡಬೇಕು ಅಂತ ನಾವು ಸ್ಥಳೀಯವಾಗಿ ಇದೇ ಕಾಡಂಚಿನ ಗ್ರಾಮದವರಾಗಿದ್ದು ನಾವು ಬಂದಿದ್ದೇವೆ. ಹಾಗಾಗಿ ಪರಿಸರವಾದಿಗಳ ಜೊತೆ ಕೂಡ ನಾವು ಜೊತೆಯಾಗಿ ಈ ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಉದ್ದೇಶವೂ ಅಷ್ಟೇ, ನಮ್ಮ ಕಾಡನ್ನು ಸಂರಕ್ಷಿಸಬೇಕು, ನಮ್ಮ ಅರಣ್ಯವನ್ನು ಸಂರಕ್ಷಿಸಬೇಕು. ಹಾಗಾಗಿ ರಾತ್ರಿಯ ಸಂಚಾರವನ್ನು ನಿಷೇಧಿಸುವ ತೀರ್ಮಾನವನ್ನು ಮುಂದುವರಿಸಬೇಕು, ಯಾವ ಕಾರಣಕ್ಕೂ ಸಡಿಲಿಕೆಯನ್ನು ಮಾಡಬಾರ್ದು. ಧನ್ಯವಾದಗಳು. ನಾಗರಿಕರಿಗೆ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಯುವಕರೇ, ಮಹಿಳೆಯರಿಗೆ ಮತ್ತೆ ಹಿರಿಯ ನಾಗರಿಕರಿಗೆ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಆದ ಮೇಲೆ ಬೇರೆಯವ್ರಿಗೆ ಅವಕಾಶ ಕೊಡಿ. ಮೇಡಮ್, ಎಲ್ಲರೂ ಬ್ಯಾನರ್ ಹಿಂಬಾಲಿಸಿರ್ಬೇಕು. ಯಾರು ಬ್ಯಾನರ್ ಮುಂದೆ ಯಾರು ಇರಬೇಡಿ. ಹೋಗಿ ಬ್ಯಾನರ್ ಹಿಂಬಾಲಿಸಿ ಬನ್ನಿ. ಹೋಗಿ ಬ್ಯಾನರ್ ಹಿಂಬಾಲಿ. ಯಾಕಂದ್ರೆ ಬ್ಯಾನರೇ ಕಾಣಲ್ಲ, ಯಾರು ಚಾನಲ್ ಅವ್ರಿಗೆ ಯಾರು ಕವರೇ ಮಾಡೋಕ್ಕಾಗಲ್ಲ. ಅಕ್ಕ ಹಂಗೆ ಕೊಟ್ಟು ಬನ್ನಿ. ಯೂನಿಫಾರ್ಮ್ ಒಬ್ಬರೊಬ್ರು ಸಿಕ್ಕಿದ್ರಲ್ಲ, ಇನ್ನೊಂದ್ಸರ್ತಿ ಹೇಳಿ. ಏನು ರಾತ್ರಿ ಸಂಚಾರ ನಿಷೇಧ ಮಾಡಬೇಕು, ಪ್ರಾಣಿಗಳಿಗೆ ತುಂಬ ತೊಂದರೆ ಆಗುತ್ತೆ. ರಾತ್ರಿ ಸಂಚಾರ ನಿಷೇಧ ಅಂತ ಸೇವ್ ಬಂಡೀಪುರ ಅಂತ. ಎಲ್ಲರೂ ಬನ್ನಿ, ಇವತ್ತು ನಾವು ಬಂಡೀಪುರನ ಸೇವ್ ಮಾಡೋಣ. ಒಂದು ನೈಟ್ ಟ್ರಾಫಿಕ್ ಬ್ಯಾನ್ ಇರೋದನ್ನ ನಾವು ಬರ್ತೀನಿ. ಬೈಕ್ ತಗೋತಾ ದಯವಿಟ್ಟು ಒಳಗಡೆ ಬನ್ನಿ, ಟ್ರ್ಯಾಕ್ ಒಳಗಡೆ ಬನ್ನಿ. ದಯವಿಟ್ಟು ಟ್ರ್ಯಾಕ್ ಒಳಗಡೆ ಬನ್ನಿ. ಟ್ರ್ಯಾಕ್ ಒಳಗಡೆ ಬನ್ನಿ ಅಣ್ಣ. ಸ್ನೇಹಿತರೆ ನೋಡ್ಬೋದು, ಸೊ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ, ವಯಸ್ಕರವರು ಎಲ್ಲ ಏಜ್ ಪೀಪಲ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ ಇವತ್ತು. ಸೊ ನೋಡ್ಬೋದು, ಇದರಿಂದ ಗೊತ್ತಾಗುತ್ತೆ ಎಷ್ಟು ಜನ ಪರಿಸರವಾದಿಗಳಿದ್ದಾರೆ, ಎಷ್ಟು ಪ್ರಾಣಿ ಪ್ರಿಯರಿದ್ದಾರೆ, ಎಷ್ಟು ವನ್ಯಜೀವಿ ಪ್ರಿಯರಿದ್ದಾರೆ ಅಂತ ಈ ಒಂದು ಪ್ರೊಟೆಸ್ಟ್ ಮತ್ತು ಈ ಒಂದು ರ್ಯಾಲಿ ಮುಖಾಂತರ ಗೊತ್ತಾಗುತ್ತೆ. ಇದೊಂದು ಮೌನವಾಗಿ ಕೂಡಿರುವಂಥ ಒಂದು ರ್ಯಾಲಿ ಆಗಿರುತ್ತೆ. ಸೊ ಯಾವುದೇ ರೀತಿ ಸ್ಲೋಗನ್ಸ್ ಹೋಗೋ ಹಾಗಿಲ್ಲ, ಯಾವುದೇ ರೀತಿ ಸದ್ದು ಗದ್ದಲ ಮಾಡೋ ಹಾಗಿಲ್ಲ. ಕಾಡಂಚಿನ ಪ್ರದೇಶದಲ್ಲಿ ರ್ಯಾಲಿ ಆಗ್ತಿರೋದ್ರಿಂದ ಸೌಂಡ್ ಮಾಡದೆ ರ್ಯಾಲಿ ಮಾಡಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಮೌನವಾಗಿರೋಂಥ ಒಂದು ಪ್ರೊಟೆಸ್ಟ್ ಅಂತ ಕೂಡ ಕರಿಬೋದು. ನೋಡ್ಬೋದು, ತುಂಬ ವಿವಿಧ ಭಾಗದಿಂದ ಬಂದಿದ್ದಾರೆ. ಸರ್, ನೀವು ಯಾವ ಊರವರು ಸರ್? ಬೆಂಗಳೂರು. ಯಾವ ಏರಿಯಾ ಸರ್ ಬೆಂಗಳೂರಿನ? ಕೆಂಗೇರಿ. ಓಕೆ ಸರ್, ಏನು ಹೇಳ್ತೀರಾ ಸರ್ ಈ ಒಂದು ಪ್ರೊಟೆಸ್ಟ್ ಬಗ್ಗೆ? ಬಂಡಿ ರಹಿತ ಬಂಡೀಪುರ ಆಗಬೇಕು ಅನ್ನೋದು. ಓಕೆ ಇರಿ, ನಾನು ಆಚೆ ಬಂದ್ಬಿಡ್ತೀನಿ ಸರ್. ಒಳಗೆ ಬನ್ನಿ. ಹೇಳಿ ಸರ್. ಈಗಾಗಲೇ ಬ್ಯಾನ್ ಏನಿದೆ ನಿಷೇಧ ಮಾಡಿದ್ದಾರೆ, ಅದು ಆ ಬ್ಯಾನ್ನ ತೆಗಿಬೇಕು ಅಂತಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ. ಬಂಡಿ ಇಲ್ಲದ ಬಂಡೀಪುರ ಆಗಬೇಕು ಅನ್ನೋದು ನಮ್ಮ ಆಸೆ. ಬರ್ರಿ. ಸರ್, ಯು ಆರ್ ಫ್ರಮ್? ಮೈಸೂರು.
Sir, any word about this protest? So basic common sense should be there for the government. Yeah. Okay, government doesn't have any common sense. So they have to protect the forest and animals. Without animals, there is no forest, no people, no human being. Yes, sir. So they are the main source Yes, sir. for energy. Yes, sir. So we should have the animals first. Okay, sir. Thank you, sir. Thank you. ಸೊ ನೋಡ್ಬೋದು ಸಾವಿರಾರು ಜನಗಳಲ್ಲಿ ಸೇರಿದ್ದಾರೆ. ಒಂದು ಈ ಒಂದು ಪ್ರೊಟೆಸ್ಟು ಇಷ್ಟೊಂದು ವಿಭಿನ್ನವಾಗಿ ಇಷ್ಟೊಂದು ಜನಗಳಿಂದ ಸೇರಿ ಒಂದು ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ, ಮಾತಾಡ್ಸೋಣ. ನಾವು ಇನ್ನೂ ಒಂದಷ್ಟು ಕೆಲವು ಪರಿಸರವಾದಿಗಳಿದ್ದಾರೆ. ಸೊ ಈ ಒಂದು ರ್ಯಾಲಿ ಮುಖಾಂತರ, ಈ ಒಂದು ಪ್ರೊಟೆಸ್ಟ್ ಮುಖಾಂತರ ನಮಗೆಲ್ಲ ಗೊತ್ತಾಗುತ್ತೆ. ಸೊ ಇವತ್ತಿಗೂ ಕೂಡ ಇನ್ನೂ ಕೂಡ ಸಾಕಷ್ಟು ಕನ್ಸರ್ವೇಷನಿಸ್ಟ್ ಅಂದರೆ ನಾವೇನು ಪರಿಸರವಾದಿಗಳು, ಪ್ರಾಣಿ ಸಂರಕ್ಷಕರು ಏನು ಹೇಳ್ತೀವಿ, ಇವರೆಲ್ಲ ನಮ್ಮ ಸುತ್ತಮುತ್ತಲ ಎಷ್ಟೊಂದು ಜನ ಇದ್ದಾರೆ ಅಂತಂತ ಇವತ್ತು ಸರ್ಕಾರಕ್ಕೆ ಒಂದು ಮನದಟ್ಟಾಗಲೇಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದಂಥ ಒಂದು ಪ್ರಾಣಿಗಳಿಗೆ ತೊಂದರೆ ಆದರೆ, ಯಾವುದೇ ರೀತಿಯಾದಂಥ ಒಂದು ಕಾಡುಗಳಿಗೆ ತೊಂದರೆ ಆದರೆ ನಮ್ಮ ಪರಿಸರವಾದಿಗಳು ಎಲ್ಲೇ ಇದ್ರು ಯಾವತ್ತಿದ್ರೂ ಬಂದು ಈ ಒಂದು ಕ್ರಮಗಳನ್ನ ಕೈಗೆತ್ತಿಕೊಳ್ತಾರೆ ಅಂತಂತಂದ್ರೆ ಇದೊಂದು ಮನದಟ್ಟು ಮಾಡ್ಕೋಬೇಕಾಗುತ್ತೆ ಸರ್ಕಾರ. ರಾತ್ರಿ ಸಂಚಾರ ಬೇಡ, ಬೇಡ ಬೇಡ, ರಾತ್ರಿ ಸಂಚಾರ ಬೇಡ. ಉಳಿಸಿ ಉಳಿಸಿ ಬಂಡೀಪುರ, ಉಳಿಸಿ 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 ಬಂಡೀಪುರ, ಉಳಿಸಿ ರಕ್ಷಿಸಿ ರಕ್ಷಿಸಿ ಕಾಡನ್ನು ರಕ್ಷಿಸಿ 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 ಕಾಡನ್ನು ರಕ್ಷಿಸಿ ಕಾಡನ್ನು ಉಳಿಸಿ 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 ಕಾಡನ್ನು ಉಳಿಸಿ 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 ಬಂಡೀಪುರ ಉಳಿಸಿ. ಬೇಡವೇ ಬೇಡ ರಾತ್ರಿ ಸಂಚಾರ ಬೇಡ, ಬೇಡವೇ ಬೇಡ ರಾತ್ರಿ ಸಂಚಾರ ಬೇಡ. ಉಳಿಸಿ ಉಳಿಸಿ ಕಾಡನ್ನು ಉಳಿಸಿ 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 ಕಾಡನ್ನು ಉಳಿಸಿ ಉಳಿಸಿ ಬಂಡೀಪುರ ಉಳಿಸಿ 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 ಬಂಡೀಪುರ ಉಳಿಸಿ ರಕ್ಷಿಸಿ ರಕ್ಷಿಸಿ ಕಾಡನ್ನು ರಕ್ಷಿಸಿ 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 ಕಾಡನ್ನು ರಕ್ಷಿಸಿ ಉಳಿಸಿ ಉಳಿಸಿ ರೈತರ ಆಕ್ರೋಶ ಕಟ್ಟೆ ಹೊಡಿತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರಾಗ್ಬೋದು, ಸಾಮಾನ್ಯ ವರ್ಗದ ಜನ ಆಗ್ಬೋದು, ರಾತ್ರಿ ಸಂಚಾರ ಬೇಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಯಾರ್ದೋ ಒಂದು ಗುಲಾಮ್ಗಿರಿಗೆ ಮರ್ಜಿಗೆ ಒಳಗಾಗಿ, ಬೇರೆ ರಾಜ್ಯದಲ್ಲಿ ಗೆದ್ದಿರ್ತಕ್ಕಂಥ ಸಂಸತ್ ಸದಸ್ಯರ ಮರ್ಜಿಗೆ ಒಳಗಾಗಿ ಈ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥದ್ದು ಎಷ್ಟು ಸತ್ಯ, ಎಷ್ಟು ಒಳ್ಳೆಯದು. ಇವರು ಈ ರಾಜ್ಯದಲ್ಲಿ ರೈತರು ಮತ್ತು ಸಾರ್ವಜನಿಕರು ಮತ ತಗೊಂಡು ಗೆದ್ದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್ ಅಂಡ್ ಈಶ್ವರ್ ಖಂಡ್ರೆ ಅವರು. ನೀವು ಬೇರೆ ರಾಜ್ಯದವರ ಮರ್ಜಿಗೆ ಒಳಗಾಗಿ ರಾತ್ರಿ ಸಂಚಾರ ಬಸ್ ಬಿಡ್ತೀವಿ ಅಂತ ಹೇಳೋದು, ನಾಳೆ ಲಾರಿ ಬಿಡ್ತೀವಿ ಅಂತ ಹೇಳೋದು, ಅದಾದ್ಮೇಲೆ ಸ್ಮಗ್ಲಿಂಗ್ ಅವಕಾಶ ಕೊಡ್ತಕ್ಕಂಥದ್ದು, ಬೇರೆ ರಾಜ್ಯದ ತ್ಯಾಜ್ಯನ ತಂದು ಇಲ್ಲಿ ಸುರಿತಕ್ಕಂಥದ್ದು, ಇದಕ್ಕೆ ಅವಕಾಶ ಕೊಡ್ಲಿಕ್ಕೆ ನಿಮ್ಗೆ ಇರ್ತಕ್ಕಂಥದ್ದು. ನೀವೇನಾದ್ರೂ ರಾಜ್ಯ ಸರ್ಕಾರನ ಕೇರಳಕ್ಕೆ ಬಿಡಿಬಿಟ್ಟಿದ್ದೀರಾ, ಅಡಮಾನ ಹೇಳಕ್ ಹೋಗ್ತಾ ಇದ್ದೀರಾ? ಕೇರಳ ಸರ್ಕಾರ ಸಣ್ಣ ಒಂದು ಬಸ್ಸಿನಲ್ಲಿ ಇರ್ತಕ್ಕಂಥ ಹೆಸರಿಗೋಸ್ಕರ ಬಹಳಷ್ಟು ಹೋರಾಟ ಮಾಡ್ತು. ನೀವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಸ್ತೆಯನ್ನ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಡು ಪ್ರಾಣಿಗಳನ್ನ ನಾಶ ಮಾಡಿದ್ರೆ, ನೀವು ರಾತ್ರಿ ಸಂಚಾರ ಕೊಟ್ಟರೆ ನನಗೆ ರೀತಿ ತೊಂದರೆ ಆಗೋದು ರೈತನಿಗೆ, ಇಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗಿ ತೊಂದರೆಯಾಗಿ ಸದ್ದು ಗದ್ದಲದಿಂದ ರಾತ್ರಿ ನನ್ನ ಗದ್ದೆಗೆ ಬರ್ತದೆ, ನನ್ನ ಜಮೀನಿಗೆ ಬರ್ತದೆ, ನನ್ನ ಜಮೀನಲ್ಲಿ ಸತ್ತರೆ ನಾನು ಜೈಲ್ಗೆ ಹೋಗವ. ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ DK ಶಿವಕುಮಾರ್, ಈಶ್ವರ್ ಖಂಡ್ರೆ ಹೋಗಲ್ಲ ಜೈಲ್ಗೆ, ನಮ್ಮ ಮೇಲೆ ಕೇಸ್ ಹಾಕೋದು. ನಿಜವಾಗೂ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಮೊದಲು ರಾತ್ರಿ ಸಂಚಾರವನ್ನ ಕೈ ಬಿಡಿ. ಯಾಕೆ ಅಂತ ಹೇಳಿದ್ರೆ ಈ ಬಸ್ಸು ಕಾರು ತಿರುಗಾಡಿದ್ರೆ ಯಾವನೊಬ್ಬನು ಲಾಭ ಆಗ್ಬೋದು, ನನ್ನ ಜಮೀನಿನಲ್ಲಿ ಫಸಲು ನಾಶ ಆಗೋದು, ಬೆಳೆ ನಷ್ಟ ಆಗೋದು, ಮಾನವ ಸಂಘರ್ಷ ಶುರುವಾಗೋದು, ನನ್ನ ರೈತನ ಪ್ರಾಣ ಹಾಳಾಗೋದು. ಅದನ್ನ ಮಂದಟ್ಟಿಟ್ಕೊಂಡು ನಿಜವಾಗೂ ರೈತ ಬೆಳೆದಂತ ಅನ್ನವನ್ನೇ ತಿಂತಾ ಇದ್ರೆ, ರೈತರ ಮಕ್ಕಳಾಗಿದ್ರೆ ಮೊದಲು ಈ ರಾತ್ರಿ ಸಂಚಾರದ ಪ್ರಸ್ತಾಪ ಮಾಡಿರ್ತಕ್ಕಂಥ ಅಧಿಕಾರಿಯನ್ನ ಮೊದಲು ಸಸ್ಪೆಂಡ್ ಮಾಡೋದಲ್ಲ, ಸೇವೆಯಿಂದ ವಜಾ ಮಾಡಬೇಕು. ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಅಧಿಕಾರಿ ಸುಪ್ರೀಂ ಕೋರ್ಟ್ ಯಾರನ್ನ ಕೇಳೋ ಬಿಡಬೇಕಾಗ್ದ? ರಾಜ್ಯ ಸರ್ಕಾರದ ಮೇಲೆ ಗಮನ ತಗೊಂಡಿದಾರ? ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಆಗಿದೆಯಾ? ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದೆಯಾ? ಲೋಕಸಭಾ ಸದಸ್ಯರು ಎಲ್ಲಿದ್ರಪ್ಪ ಲೋಕಸಭಾ ಸದಸ್ಯರುಗಳು? ಒಬ್ನು ಸುದ್ದಿಲ್ಲ. ಯಾವುದೋ ಸಣ್ಣ ಪುಟ್ಟ ಪುಟುವಸಿ ಹಿಜಾಬು ಅದು ಯಾವುದೋ ಹಿಂದುತ್ವ, ಅದು ಇದಕ್ಕೆ ಭಾರಿ ಪಣ ಅಂತಿರಲ್ಲ, ತೋರಿಸ್ತೀರಿ ನಿಮ್ ಗಂಡಸ್ತನ. ಇಲ್ಲಿ ಕಣ್ರಿ ಲೋಕಸಭಾ ಸದಸ್ಯರುಗಳು ನಿಮ್ ಗಂಡಸ್ತನ ತೋರಿಸೋದು. ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಇವನ್ ಮೇಲೆ ಅವನ ಮೇಲೆ ಕೇಸ್ ಸೇರಿಸೋದು, ಅವನ ಮೇಲೆ ಇದೆಲ್ಲ ತೋರಿಸೋದು. ಕರ್ನಾಟಕದ ಹಿತಾಸಕ್ತಿ, ಕರ್ನಾಟಕದ ಜನರ ರಕ್ಷಣೆ, ಕರ್ನಾಟಕದ ಅರಣ್ಯ ರಕ್ಷಣೆ, ಗಡಿ ರಕ್ಷಣೆ ಇದ್ರೆ ಬನ್ನಿ ಈಚೆಗೆ ಇವತ್ತು ಹೋರಾಟ ಮಾಡಿ ನಿಮ್ ಗಂಡಸ್ತನ ನಾವು ಒಪ್ಕೋತೀವಿ. ಮೂಲ ಕಾರಣ ಏನು, ಕೇರಳದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು
ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ನಮ್ಮದಿದೆ, ನಾವು ಒತ್ತಡವನ್ನು ತರ್ತೇವೆ, ರಾತ್ರಿಯ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋ ದೃಷ್ಟಿಯ ಮಾತನ್ನ ಆಡೋದ್ರಿಂದ ಕೇರಳದವ್ರು ಗೆದ್ದಿದ್ದಾರೆ. ಆ ಋಣವನ್ನು ತೀರಿಸಬೇಕಾಗಿರೋದ್ರಿಂದ ಮಾನ್ಯ ಸಿದ್ದರಾಮಯ್ಯನವರಿಗೆ ಒತ್ತಡವನ್ನು ಏರ್ತಾ ಇದ್ದಾರೆ. ಕೇರಳ ಕರ್ನಾಟಕ ನಡುವೆ ರಾತ್ರಿಯ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ. ಹಾಗಾಗಿ ಈ ಸೇವ್ ಬಂಡೀಪುರ ಅಭಿಯಾನ ಪ್ರಾರಂಭ ಆಗಿದೆ. ಸರ್, ಒಂದು ವೇಳೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ರೆ ನಿಮ್ಮ ಹೋರಾಟ ಯಾವ ರೀತಿ ಉಗ್ರ ಹೋರಾಟ ಅಂತೂ ಖಂಡಿತ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ 100ಕ್ಕೂ ಹೆಚ್ಚು ಜನಗಳನ್ನು ಸೇರ್ತಾ ಇಲ್ಲಿ ಬಂಡೀಪುರವನ್ನು ರಕ್ಷಿಸುವಂತ ಉಗ್ರ ಹೋರಾಟ ಮಾಡ್ತೀವಿ. ಅಂದ್ರೆ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರು ಅವ್ರಿಗೆ ಈ ವಿಷಯ ತಿಳಿದಿಲ್ಲ. ಇವತ್ತು ವಾಕ್ ಟು ಬಂಡೀಪುರ್ ಅಂತ ಹೇಳಿ, ಇಲ್ಲ ಅಂದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲ ಆಗಮಿಸ್ತಾ ಇದ್ರು. ಮೊದಲನೇದಾಗಿ ಇದರ ಫಲ ಏನು ಫಲ ಸುಖ ದುಃಖ ಎಲ್ಲ ಅನುಭವಿಸೋರು ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರು, ಆಮೇಲೆ ನಾವು ಪಟ್ಟಣದಲ್ಲಿ ಇರ್ತಕ್ಕಂಥ ನಾವುಗಳು ಎಲ್ಲರೂ. ಇದು ಕಾಡು ಒಬ್ಬರದಲ್ಲ, ಇದು ಕಾಡು ಎಲ್ರಿಗೂ ಸೇರ್ಬೇಕಾಗಿದ್ದಂಥದ್ದು, ಸಾರ್ವಜನಿಕರ ಕಾಡು. ರಾಷ್ಟ್ರೀಯ ಮಟ್ಟ ಆಗ್ಲಿ ಅಂತಾರಾಷ್ಟ್ರೀಯ ಮಟ್ಟ ಆಗ್ಲಿ ಈ ಕಾಡು ಎಲ್ರಿಗೂ ಸೇರ್ಬೇಕಾಗಿದ್ದು, ಬಹುಮುಖ್ಯವಾಗಿ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರಿಗೆ ಸೇರ್ಬೇಕಾಗಿದ್ದು. ಇದರ ಅನುಕೂಲ ಮತ್ತು ಅನಾನುಕೂಲ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಮತ್ತೆ ನಾನು ಹೇಳೋ ಇಚ್ಛೆ ಪಡಲ್ಲ. ನಾನು 2 ವರ್ಷ ಕೆಲಸ ನಿರ್ವಹಿಸಿರ್ಬೇಕಾದ್ರೆ ಈ ಬ್ಯಾನ್ ಇಂದ ಏನು ಅನುಕೂಲಗಳಾಗಿದೆ ಏನು ಅನಾನುಕೂಲಗಳಾಗಿದೆ ಅಂತ ನಾನು ಸರ್ಕಾರಕ್ಕೆ ಒಂದು ವರದಿನೂ ಕೂಡ ಸಲ್ಲಿಸಿರ್ತೇನೆ. ಮತ್ತೆ ಪದೇ ಈ ಬ್ಯಾನ್ ಇತ್ತೀಚೆಗಷ್ಟೇ ನಾವು 2023, 24, 25ರಲ್ಲಿ ಮಾಧ್ಯಮಗಳಲ್ಲಿ ಓದ್ತಾ ಇದ್ದೀವಿ, ಬ್ಯಾನ್ ಬಗ್ಗೆ ಚರ್ಚೆ ನಡೀತಾ ಇದೆ, ಲಿಫ್ಟ್ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ. ಅದು ಈ ಆತಂಕ ಹೋಗ್ಲಾಡಿಸೋದಕ್ಕೋಸ್ಕರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಬೇಕಾಗಿದ್ದು ಏನಂದ್ರೆ, ಇವತ್ತೆಲ್ಲ ತಾವೆಲ್ಲ ಇಲ್ಲಿ ಸೇರಿದ್ದೀರಿ, ತಾವುಗಳು ತಮ್ಮ ಶಕ್ತಿನ ಉಪಯೋಗಿಸ್ಕೊಂಡು ಸರ್ಕಾರಕ್ಕೆ ಇನ್ನು ಮುಂದೆ ಈ ಬ್ಯಾನ್ ವಿಚಾರವಾಗಿ ಯಾವುದೇ ರೀತಿಯಾದ ಮಾತುಕತೆ ಇಲ್ಲ, ಇವತ್ತಿನವರೆಗೂ ಏನು ಈ ಬ್ಯಾನ್ ನಡೀತಾ ಇದೆ ಅದೇ ರೀತಿ ಮುಂದೂ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ. ಅದು ಫಲಕಾರಿ ಆಗುತ್ತೆ ಅಂತ ನಾನು ಆಶಿಸ್ತೀನಿ, ಬಯಸ್ತೀನಿ, ಮತ್ತು ಆಗ್ತದೆ ಕೂಡ. ಅದು ನಿಮ್ಮೆಲ್ಲರ ಶಕ್ತಿ ಇರೋವರೆಗೂ ಅದು ಆಗ್ತದೆ. ಸೊ ಹಾಗಾಗಿ ತಾವುಗಳೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮೆಮೊರಾಂಡಮ್ಸ್ ಎಲ್ಲ ಕೊಡ್ತಾ ಇದ್ದೀರಿ, ಇಷ್ಟಕ್ಕೆ ಸೀಮಿತ ಆಗದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಇದನ್ನ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡೋಣ, ಅವ್ರಿಗೆ ಒಂದು ಶಕ್ತಿ ಕೊಡೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ತರ ಈಗ ನಾಗರಹೊಳೆಯಲ್ಲಿ 6 ಗಂಟೆಯಿಂದ ಬ್ಯಾನ್ ಇದೆ, ಇಲ್ಲಿ 9 ಗಂಟೆಯಿಂದ ಇದೆ. ಅದೇ ತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಬ್ಯಾನ್, ನಮ್ಮ BR ಹಿಲ್ಸ್ ಇದರಲ್ಲಿ ಅಲ್ಲೂ ಬ್ಯಾನ್, ಸೇಲಂ ಅಲ್ಲಿ ಬ್ಯಾನ್ ಇದೆ. ಯಾಕೆ ಬರೀ ಬಂಡೀಪುರದ? ಮೊದಲನೇದಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಇದು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಲ್ಲ, ಕೇವಲ ಕಾಡಿನ ಅಂಚಿನಲ್ಲಿ ಇರುವಂತ ಜನಗಳಿಗೋಸ್ಕರ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ವಿ. ಇಷ್ಟು ಜನ ಬೆಂಬಲಿಕೆ ಊರ್ದಿಂದ ಬಂದಿದ್ದೀರಾ ಅಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಓಕೆ ಫೋಟೋ ಚೆನ್ನಾಗಿ ಬರುತ್ತೆ ತಮ್ಗೆಲ್ಲ, ಎಲ್ಲರೂ ತಗೊಳ್ಳೋಣ ಫೋಟೋ. ಮುಖ್ಯವಾಗಿ ಜನನೇ ಇರೋದು, ಜನ ಬರಬೇಕು, ಸಂತೋಷ. ಸೊ ಈಗ ಬೇಸಿಕಲಿ ನಾನು ಏನ್ ಹೇಳ್ಬೇಕಂತಂದ್ರೆ, ನಾವು ಈ ಸೇರಿರೋ ಉದ್ದೇಶನ ಒಂದು 2 ಲೈನಲ್ಲಿ ಹೇಳ್ಬಿಡ್ತೇನೆ. ಸೊ ಇಲ್ಲಿ ಬೇಸಿಕಲಿ ನಾವು ನಿಂತಿರೋದು ಈ ಹೆದ್ದಾರಿನ ರಾತ್ರಿ ಹೊತ್ತು ಓಪನ್ ಮಾಡ್ತಿರೋದು ವಿರುದ್ಧ. ಸೊ ಕಳೆದ 20 ವರ್ಷದಿಂದ ಇದು ನಡ್ಕೊಂಡ್ ಬರ್ತಾ ಇದೆ. ಈಗ ಇದ್ದಕ್ಕಿದ್ದಂಗೆ ತೆಗಿಬೇಕು ಅಂತ ಇದ್ದಾರೆ. ಅದಕ್ಕೆಲ್ಲರ ಒಕ್ಕೂರಲಿಂದ ನಮ್ಗೆ ವಿರೋಧವಿದೆ. ಅದಕ್ಕೆ ಕಾರಣಗಳು ಹಲವಂತರ. ಸೊ ಮುಖ್ಯವಾಗಿ ನಮ್ಮ ಕಣ್ಣು ಕಾಣೋದೇನಂದ್ರೆ ರಸ್ತೆಯಲ್ಲಿ ಅಪಘಾತ ಆಗ್ತಿರುವಂತ ಒಂದು ಪ್ರಾಣಿಗಳು. ಆದ್ರೆ ಇದ್ರದ್ದು ಆಳ ತುಂಬಾ ಇದೆ, ಬರೀ ಪ್ರಾಣಿಗಳಲ್ಲ. ಪ್ರಾಣಿಗಳು ಒಂದ್ ಸಾಯತರದ ಮೇಲ್ ಕಾಣಿಸ್ತಾ ಇದೆ ನಮ್ಗೆ. ಬಟ್ ಇದು ಹೋಲ್ ಏನ್ ಬಂಡೀಪುರ ಇದೆ, ಒಂದು ನೀಲಗಿರಿ ಬಯೋಸ್ಫಿಯರ್ ಅಂತ ಒಂದು ಜಾಗದಲ್ಲಿ ಇರುವಂತದ್ದು. ಇದು ಅತ್ಯಂತ ಇಂಪಾರ್ಟೆಂಟ್ ಜಾಗ ನಮ್ಗೆ. ಭಾರತದಲ್ಲಿ ಕಂಟಿಗ್ಯೂಸ್ ಫಾರೆಸ್ಟ್ ಏನಿದೆ ದೊಡ್ಡದು ಯಾವುದು ಅಂದ್ರೆ ಇದೊಂದೇ, ನೀಲಗಿರಿ ಬಯೋಸ್ಫಿಯರ್. 5520 ಚದರ ಸ್ಕ್ವೇರ್ ಕಿಲೋಮೀಟರ್ ಇರೋದು. ಸೊ ನಾವು ಉಳಿಸ್ಕೊಂಡಿರೋ ಕಾಡಿದು, ಏನೇ ಆದ್ರೂ ನಾವು ಇದನ್ನ ಬಿಟ್ಕೊಳಂಗಿಲ್ಲ. ಸೊ ಇವತ್ತು ಈ ರೋಡ್ನ ಅಗಲೀಕರಣ ಆಗ್ಲಿ ದೊಡ್ಡದಾಗ್ಲಿ ರಾತ್ರಿ ಹೊತ್ತು ಬಿಡ್ತೀನಿ ಅಂದ್ರೆ ಅದು ದೊಡ್ಡದಾಯ್ತಾ ಹೋಗ್ತಾ ಇರುತ್ತೆ. ನಮ್ಮ ಕಾಡುಗಳು ವಿಭಜನೆ ಆಗ್ತಾ ಹೋಗ್ತಾ ಇರ್ತವೆ, ಸಂತತಿ ಹೋಗ್ತಾ ಇರುತ್ತೆ, ಎಲ್ಲ ಹಾಳಾಗ್ತಾ ಇರ್ತಾರೆ. ಪ್ರಾಣಿ ಸಂತತಿ ಹೋದ್ರೆ ನಮ್ಗೇನು ಅಂದ್ಕೊಂಡಿದೀವಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಾಡಿದ್ರೆ ನಾವು, ನಮ್ಮಿಂದ ಕಾಡಂತಲ್ಲ. ಸೊ ಕಾಡಿದ್ರೇನೆ ನೀರು, ನಮ್ಮ ರೈತರಿಗೆ ಬೆಳೆ ಬಂದ್ರೆ ನಾವು ಊಟ ಮಾಡೋದು. ಸೊ ಇದನ್ನ ನಾವು ಸೂಕ್ಷ್ಮತೆನ ನಾವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಯಾವುದೇ ಕಾರಣ ಇರಲಿ, ಏನೇ ಬಂದ್ರು ನಾವು ಹೋರಾಟಕ್ಕೆ ಸಿದ್ಧ. ಇವತ್ತು ನಾವು ಇಲ್ಲಿ ಸೇರಿರೋದು ಒಂದೇ ವಿಷಯಕ್ಕೆ, ಒಂದು ವಿಷಯ ಮುಟ್ಸಕ್ಕೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ತೆಗಿಬೇಕೋ ಬೇಡವೋ ಅಂತ ಏನು ಯೋಚನೆ ಮಾಡ್ತಿದ್ದೀರಾ, ಅದು ತೆಗಿಬೇಡಿ. ನಾವೆಲ್ಲ ಇದೀವಿ ಇಲ್ಲಿ, ಕಾಡು ಜನರ ಜೊತೆಗಿದ್ದೀವಿ, ಹಳ್ಳಿಯವ್ರ ಜೊತೆಗಿದ್ದೀವಿ. ಊರಿಂದೆಲ್ಲ ಎಷ್ಟು ಊರಿಂದ ದೂರ ಆದ್ರೂ ಬರ್ತೀವಿ ನಾವು. ಸೊ ನಮ್ಗೆ ಇವತ್ತು ಇಲ್ಲಿ ಸೇರಿದಿರೋ ಜನರಿಂದ ಏನ್ ಆಶ್ವಾಸನೆ ಆಗತ್ತೆ ಅಂದ್ರೆ,
ಏನೇ ಆದರೂ ನಮ್ಮ ಜನ ನಮ್ಮ ಜೊತೆಗಿರ್ತಾರೆ, ನಮ್ಮ ಕಾಡ್ ಜೊತೆಗಿರ್ತಾರೆ ಅನ್ನೋದನ್ನ ಕ್ಲಿಯರ್ ಆಗಾಯ್ತು. ಸೊ ಈಗ ನಾವು ಇದೇ ತರ ಈ ಹೋರಾಟನ ಮುಂದೆ ಏನಾರಾದ್ರೂ ಒಟ್ಟಿಗೆ ಸೇರಿ ಮಾಡೋಣ. ಸೊ ಈ ನಮ್ಮ ನಡುವೆ ಈಗ ಈ ಕಾಡಿನಲ್ಲಿ ಸುಮಾರು 35 ವರ್ಷದಿಂದ ಬೆಳೆದಿರೋಂಥ ಕೃಪಾಕರ ಸೇನಾನಿ ನಿಮ್ಗೆಲ್ಲರೂ ಗೊತ್ತೇ ಇದ್ದಾರೆ. ಅವರು ಸಾಕಷ್ಟು ಅನುಭವ ಉಳಿದವರು, ಮತ್ತೆ ಕಾಡಿನ ಜನಗಳ ಜೊತೆ ಬೆರೆತು ಕಾಡಿನ ಪ್ರಾಣಿಗಳನ್ನು ಅರ್ಥಕೊಂಡು 30 ವರ್ಷ ಇಲ್ಲಿ ಕಳೆದಿದ್ದಾರೆ. ಅವರಿಂದ ಒಂದೆರಡು ಮಾತನ್ನ ಕೇಳೋಣ ಸರ್. ಅಲ್ಲೇ ಬಿಡಿ ಸರ್, ಅಲ್ಲೇ ಬಿಡಿ ಸರ್. ನಮಸ್ಕಾರ. ಅದು ಮೀಡಿಯಾ ಅಲ್ಲ, ಒಟ್ಟಾರೆ ನೀವೆಲ್ಲ ಬಂದಿದ್ದೀರಾ. ಸೊ ನಾನು ಕಂಗ್ರಾಚುಲೇಷನ್, ಅಭಿನಂದನೆಗಳು. ಯಾಕೆಂದ್ರೆ ಹೌದು ಅದು ಎಲ್ಲರ ಕರ್ತವ್ಯ, ಅದು ಸ್ವಲ್ಪ ಜನ ತಿಳ್ಕೊಂಡು ಇಲ್ಲಿ ಬಂದಿದ್ದೀರಾ. ಬಟ್ ನಾವು ಎಷ್ಟೋ ಈ ಎನ್ವೈರನ್ಮೆಂಟಲ್ ಮೂವ್ಮೆಂಟಲ್ಲೆಲ್ಲ ಭಾಗವಹಿಸಿದ್ವಿ. ಫಸ್ಟ್ ಶುರುವಾಗತ್ತೆ 8-10 ದಿನದಿಂದ, ಇವತ್ತು 300-400 ಜನ ಸೇರಿದ್ದೀರಾ, ಅದ್ಭುತ. ಅದರಲ್ಲಿ ಹಸಿರು ಟವಲ್ ಕಾಣ್ತಾ ಇದ್ದಾವೆ, ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಭಾಳ ಇಂಪಾರ್ಟೆಂಟ್. ನಾನು ಕೃಪ ಚಿಕ್ಕ ಹುಡುಗರಿದ್ದಾಗ ಕಾಲೇಜ್ ಮುಗಿದಾಗ ಒಟ್ಟಿಗೆ 3 ಲಕ್ಷ ಟವಲ್ಲು ವಿಧಾನಸೌಧದಲ್ಲಿ ಹಿಂಗೆ ಆಡ್ತಾ ಇದ್ದೀವಿ ನೋಡಿದ್ದೀವಿ. ಅದಕ್ಕೆ ಸಾಕ್ಷಿ ನಾವು. ಇವತ್ತಲ್ಲಿ 10 ಜನ ಬಂದಿದ್ದಾರೆ, ಇಟ್ಸ್ ಫೈನ್. ಬಟ್ ಸ್ಟಿಲ್ ಹಸಿರು ಟವಲ್ ಕಂಡಿದ್ದೆ ನನಗೆ ಒಂದು ಖುಷಿ ಆಯಿತು. ನೀವು ಭಾಗವಹಿಸೋದು ಭಾಳ ಇಂಪಾರ್ಟೆಂಟ್. ಇದು ನಮ್ಮೆಲ್ಲರ ಸಮಸ್ಯೆ, ಆದರೆ ಲೋಕಲ್ ಆಗಿ ಅಲ್ಲಿಂದ ಶುರು. ಓಕೆ, ಇದು ಸಪ್ತಗಿರೀಶ್ ಅವರು ನಾನು ಹೇಳ್ಬೇಕು ಅಂದ್ಕೊಂಡಿದ್ದು ಹೇಳಿದ್ರು. ಇದು ಒಟ್ಟಾರೆ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡೋದು ಅನ್ನೋದು ಒಂದು ನಮಗೆ ಮುನ್ನೆಲೆಯಲ್ಲಿರುವಂಥ ವಿಷಯ. ಆದರೆ ಇದ್ರ ಬೇಸಿಕ್ ಏನಂದರೆ, ಈಗ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂದರೆ ಈಗ ಕೇರಳ, ತಮಿಳುನಾಡು, ಕರ್ನಾಟಕ 3 ಕಡೆ ಹಬ್ಬಿರುವಂಥ ಒಂದು 5,500 ಸ್ಕ್ವೇರ್ ಕಿಲೋಮೀಟರ್ ಹಬ್ಬಿರುವಂಥ ಕಾಡು. ಈಗ ನಮಗೇನು ಕಾಣೋದು, ಈಗ ಹುಲಿ, ಆನೆ ಯಾವುದೋ ಒಂದು ರಸ್ತೆಯಲ್ಲಿ ಸಿಗಾಕೊಂಡ್ಬಿಡ್ತಂತೆ, ಸತ್ತೋಯ್ತಂತೆ ಅಂತ ನಮಗೆ ದೊಡ್ಡ ವಿಷಯ ಅಲ್ಲ. ಸೊ ಅದೇ ಮುನ್ನೆಲೆ ಕಂಡು ಅದೇ ಇವಾಗ ದೊಡ್ಡ ಇಶ್ಯೂ ಆಗಿದೆ. ಆದರೆ ಆ್ಯಕ್ಚುಲ್ ಇಶ್ಯೂ ಏನಂದರೆ, ಇಡೀ ಎಲ್ಲ ಜೀವಿಗಳು ಸೇರಿ ಇದು ಒಂದು ಇಕೋಸಿಸ್ಟಮ್ ಆಗಿ ಇಂಪಾರ್ಟೆಂಟ್ ಆಗಿರೋದು. ಇದು ನೀವು 10 ಸ್ಕ್ವೇರ್ ಕಿಲೋಮೀಟರ್ ಇಷ್ಟೆಲ್ಲ ಕಾಡು ಉಳಿಸಿದ್ರೆ ಯಾವ ಇಂಪಾರ್ಟೆನ್ಸು ಇಲ್ಲ. ಇದು ಒಟ್ಟಿಗೆ 5,000 ಸ್ಕ್ವೇರ್ ಕಿಲೋಮೀಟರ್ ಇರೋದಕ್ಕೆ ಇಂಪಾರ್ಟೆನ್ಸ್. ಒಂದು ಇಕೋಸಿಸ್ಟಮ್ ಅಂದರೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಒಂದು ಆನೆ ತನಕ, ಒಂದು ಫಂಗಸ್ ಇಂದ ಒಂದು ಬೃಹದಾಕಾರದ ಒಂದು ಮರದ ತನಕ ಎಲ್ಲ ಕನೆಕ್ಟ್ ಆಗಿರ್ತವೆ. ಆ ಕನೆಕ್ಟಿವಿಟಿನ ಎಲ್ಲ ಸರ್ಫೇಷಿಯಲ್ ಮಾತಾಡ್ಬೋದು. ಆದರೆ ನಾನು ಕೃಪ ಆಲ್ಮೋಸ್ಟ್ 35 ವರ್ಷ ಇದೇ ಕಾಡಿನಲ್ಲಿ ಸುತ್ತಿರೋದ್ರಿಂದ ನಾವು ಆಲ್ಮೋಸ್ಟ್ ವಿ ಹ್ಯಾವ್ ಸೀನ್ ಇಟ್ ಹ್ಯಾಪ್ನಿಂಗ್, ವಿ ಹ್ಯಾವ್ ಸೀನ್ ಇಟ್ ವರ್ಕಿಂಗ್. ಅದರಲ್ಲೂ ನಿಮ್ಗೆ ಇನ್ನೊಂದು ಅದ್ಭುತ ಅನ್ಸೋದು ಅಂದರೆ, ಈ ಎಲ್ಲ ಜೀವಿಗಳು ಉಳಿಸೋದು ನಮ್ಮ ಮಾತು ದೊಡ್ಡದಾಗುತ್ತೆ. ಆ್ಯಕ್ಚುಲಿ ನಾವು ಉಳ್ಕೊಳ್ಳೋದಾಗುತ್ತೆ. 80 ಲಕ್ಷ ಸ್ಪೀಸಿ ಇದಾವಲ್ಲ, 80 ಲಕ್ಷ ಸ್ಪೀಸಿ ಇದೆ ಈ ಭೂಮಿ ಮೇಲೆ. ಅದೇ ಭೂಮಿಯ ಒಂದು ವರ್ಕಿಂಗ್ ಇಕೋಸಿಸ್ಟಮ್ನ ಒಂದು ಭಾಗ ನಾವು, ಒಂದೇ ಒಂದು ಸ್ಪೀಸಿ ನಾವು. 80 ಲಕ್ಷ ಸ್ಪೀಸಿಲಿ ಒಂದು ಸ್ಪೀಸಿ ನಾವು. ಸೊ ನಾವು ಅವ್ರನ್ನೇನು ಉಳಿಸೋದಲ್ಲ, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಇವಾಗ ಅವು ಅಳಿವಾದ್ರೆ ನಾವು ಹೋಗ್ತೀವಿ. ಸೊ ಇದು ಜಸ್ಟ್ ಒಂದು 5,500 ಸ್ಕ್ವೇರ್ ಕಿಲೋಮೀಟರ್ಲಿ ಎಲ್ಲ ಥರ ಪ್ರಾಣಿಗಳಿದ್ದಾವೆ. ನೀವು ಆನೆ, ಹುಲಿ ಮಾತ್ರ ಕಣಿಗೆ ಬೀಳ್ತಾ ಇದೆಯಲ್ಲ. ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಪ್ಪೆಗಳಿದಾವಲ್ಲ, ಅದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇದೆ. ಹುಲಿಗೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ, ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇಕೋಸಿಸ್ಟಮ್ ಒಳಗಡೆ ಕಪ್ಪೆಗೂ ಇರುತ್ತೆ. ಆದರೆ ಕಪ್ಪೆ ಹೆಂಗೆ ಕಮ್ಯುನಿಕೇಟ್ ಮಾಡುತ್ತೆ, ಅದು ಕೂಗಿನ ಮೂಲಕ ಕಮ್ಯುನಿಕೇಟ್ ಮಾಡುತ್ತೆ. ಅದರಲ್ಲೂ ರಾತ್ರಿ ಹೊತ್ತು ಈ ನಮ್ಮ ವೆಹಿಕಲ್ ಸಂಚಾರ ಮತ್ತು ಬೆಳಕಿದೆಯಲ್ಲ, ಅವನ್ನೆಲ್ಲ ಕಂಪ್ಲೀಟ್ ಆಗಿ ಡಿಸೋರಿಯೇಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಡಿಕ್ಕಪ್ ಅಲ್ಲಿ ಹೋಗ್ತಾ ಇದ್ದಾವೆ. ಅವು ಒಂದಕ್ಕೊಂದು ಮೀಟ್ ಹಾಕಿ ಆಗ್ತಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗ್ತಲ್ಲ. ನಾವು ಈ ರಸ್ತೆ ಇದೆಯಲ್ಲ, ನಾವು ಅನ್ಕೋತೀವಿ ಹಂಗ ಡೆವಲಪ್ಮೆಂಟು, ಅರೆ ವಿ ಆರ್ ಒನ್ ಸ್ಪೀಸಿ. ಅದಕ್ಕೆ ಹೇಳಿದ್ವಿ, ವಿ ಆರ್ ಜಸ್ಟ್ ಒನ್ ಸ್ಪೀಸಿ ಅಮಂಗ್ 80 lakh ಸ್ಪೀಸೀಸ್. ಸೊ ಇದನ್ನು ನಾವು ಭೂಮಿಗೆ ಹಂಗೆ ಮಾಡ್ತೇವೆ, ಯಾರಿಗೂ ಮಾಡ್ತಾ ಇರೋದು, ನಾವು ಉಳ್ಕೊಳಕ್ಕೆ ಮಾಡ್ತಾ ಇರೋದು. ಸಿಂಪಲ್ ಅದ. ಭೂಮಿ ಮೇಲೆ ನಮ್ಮಂತರ ಲಕ್ಷಾಂತರ ಜೀವಿಗಳು ಬಂದ್ಬಿಟ್ಟಿದ್ದಾವೆ, ಹೋಗ್ಬಿಟ್ಟಿದ್ದಾವೆ. ಸೊ ಭೂಮಿಗೆ ನಾವೇನು ಕೇರ್ ಮಾಡ್ಬೇಕಲ್ಲ, ಭೂಮಿ ನಮ್ಮ ಇನ್ನೊಂದು ಸ್ಪೀಸಿ ಬಿಸಾಕುತ್ತೆ. ಇವತ್ತಲ್ಲದ್ರೆ ಇನ್ನೊಂದು 100 ವರ್ಷಕ್ಕೆ. ಅದನ್ನ ನಮ್ಮ ಆಳ್ತಾ ಇರೋರು ಅಧಿಕಾರದಲ್ಲಿ ದಯವಿಟ್ಟು ಎಲ್ಲರ ಸಪೋರ್ಟ್, ಬೆಂಬಲ ಅನ್ನೋದು ಇಷ್ಟು ಜನ ಬಂದಿದ್ದಾರೆ ನೋಡಿ, ಅದೇ ಸಾಕು. ಥ್ಯಾಂಕ್ ಯು ಸೋ ಮಚ್. ನಾವು ಬುಲೆಟ್ ಕ್ರೂಸೇಡರ್ಸ್ ಮೈಸೂರು ನಮ್ಮ ತಂಡಗಳು ಬಂದಿದೆ. ಈವನ್ ದೋ ವಿ ಆರ್ ಬೈಕರ್ಸ್, ವಿ ಹ್ಯಾವ್ ನೋನ್ ಹೌ ಮೆನಿ ಟೈಮ್ಸ್ ವಿ ಹ್ಯಾವ್ ಗಾನ್ ಟು ದ ಸಿಟಿ, ವಿ ಹ್ಯಾವ್ ಗಾನ್ ಟು ದ ಫಾರೆಸ್ಟ್ ಅನ್ನೋದು ಅದು ಉಳಿಸ್ಬೇಕು ಅನ್ನೋದೇ ನಾವು ಇವತ್ತು ಬಂದಿರೋದು. ಸೇವ್ ಬಂಡೀಪುರ್, ವಾಯ್ಸ್ಲೆಸ್ಗೆ ವಾಯ್ಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಕವಿತಾ ಸತೀಶ್, ಬುಲೆಟ್ ಕ್ರೂಸೇಡರ್ಸ್ ಮೈಸೂರು. ಸೂಪರ್. ನಾವು ಹೇಳ್ತಕ್ಕಂಥ ವಿಚಾರ ದಯಮಾಡಿ ಯಾರು ಕೂಡ ಮನಸ್ಸಿಗೆ ತಗೋಬೇಡಿ. ವಾಸ್ತವ ಸ್ಥಿತಿಯನ್ನ ಬಿಚ್ಚಿರ್ತಕ್ಕಂಥ ಕೆಲಸ ಆಗಲಿ. ಈ ಎಕೋಸಿಸ್ಟಮ್ ಒಳಗಡೆ
ಉಲ್ಲಂಘನೆ ಆಗ್ತಕ್ಕಂಥದ್ದನ್ನ ನಮ್ಗೆ ಯಾರು ಗೊತ್ತಿದ್ದೇನ್ರಿ? ನಿನ್ನೆ ಮೊನ್ನೆ ಈಗ ಒಂದು ತಿಂಗಳ ಹಿಂದ್ಗಡೆ ನಾವ್ ಯಾರು ಇಲ್ಲಿ ಸೇರಿದ್ವಾ? ಯಾಕೆ ಸೇರಿದ್ವಿ? ಇವತ್ತು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಕೂಗು ಬಂದ್ರಿಂದ ನಾವೆಲ್ಲ ಕೂಡ ಜಾಗೃತರಾಗಿ ಇಲ್ಲಿ ಬಂದಿದ್ದೀವಿ. ಸತ್ಯ ಅಲ್ವಾ? ಆ ಸತ್ಯ ಎಲ್ಲಿ ಸೃಷ್ಟಿ ಆಗ್ತು? ಮೂಲ ಸರ್ಕಾರಗಳು, ಲೋಕಸಭಾ ಸದಸ್ಯರುಗಳು, ಕೇರಳದಲ್ಲಿ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯರು ಒಂದು ವರದಿಯನ್ನ ರಾಜ್ಯಕ್ಕೆ ಮತ್ತೆ ರಾಜ್ಯದ ಆಡಳಿತ ಮಾಡ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಈ ಎಲಿವೇಟೆಡ್ ಇಲ್ಲಿ ಇರ್ತಕ್ಕಂಥ ಬಂಡೀಪುರದಲ್ಲಿ ಇರ್ತಕ್ಕಂಥದನ್ನೀಗ 4 ಬಸ್ ತಿರುಗಾಡೋದನ್ನ 4 ಬಸ್ ಎಕ್ಸ್ಟ್ರಾ ಮಾಡಿ ಕೇಳಿ ಬರೆದಂತ ಪತ್ರದಿಂದ ಪ್ರಾರಂಭ ಆಗಿರೋದು. ಇವತ್ತು 4 ಬಸ್ ಬಿಡು ಅಂತ ಹೇಳ್ತಾರೆ. ಕೂಸಿನಿಂದ ದಾಸಯ್ಯ ಬರುತ್ತೆ ಅಂತ ಹೇಳ್ತಾರಲ್ಲ ಗಾದಿ ಹೇಳಿನಲ್ಲಿ. ಆ ಕೂಸು 4 ಬಸ್ ಏನಾಗ್ತದೆ? ನಾಳೆ 4 ಲಾರಿ ಹೋಗ್ತದೆ, ಅದ್ರ ಮೇಲೆ 4 ದೊಡ್ಡ ವೆಹಿಕಲ್ ಹೋಗ್ತದೆ. ಆ ಪರಿಸ್ಥಿತಿ ಬಂದಿರತಕ್ಕಂಥ ಪತ್ರದ ವ್ಯವಹಾರವನ್ನ ಬಿಚ್ಚಿರ್ತಕ್ಕಂಥದ್ದು ರಾಜಕಾರಣವಲ್ಲ. ನಾನು ಯಾವುದೇ ಗುಲಾಮಗಿರಿ ರಾಜಕಾರಣಕ್ಕೆ ಸೇರಿದವನಲ್ಲ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಗುಲಾಮ್ನಲ್ಲ. ನಮ್ದೇನಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಧಿಕ್ಕಾರ ಕೂಗ್ತೀವಿ, ಮೋದಿಗೂ ಧಿಕ್ಕಾರ ಕೂಗ್ತೀವಿ, ಅಮಿತ್ ಶಾಗೂ ಧಿಕ್ಕಾರ ಕೂಗ್ತೀವಿ. ನಾಳೆ ನನ್ನ ಸಂಘಟನೆಯಲ್ಲಿ ತಪ್ಪು ಮಾಡಿದ್ರೆ ಅವನಿಗೂ ಧಿಕ್ಕಾರ ಕೂಗ್ತೀವಿ, ಅಧಿಕಾರಿಗಳಿಗೂ ಧಿಕ್ಕಾರ ಕೂಗ್ತೀವಿ. ತಪ್ಪೇನ್ರಿ ಇದು? ಆದ್ರಿಂದ ಸಾರಿ ಎಮೋಷನಲ್ ಮಾತಾಡ್ತಕ್ಕಂಥ ಈ ತರ ಬೇಡ. ಜೊತೆಯಲ್ಲಿ ನಮಗಿರ್ತಕ್ಕಂಥ ವ್ಯವಸ್ಥೆ ಏನು? ಪರಿಸರ ಉಳಿಬೇಕು. ನಿನ್ನೆ ಮಳೆ ಬಿತ್ತು, ಲಕ್ಷಾಂತರ ಜನ ಇವತ್ತು ನಮ್ಮ ಜೊತೆಯಲ್ಲಿ 200 ಜನ ಬರಕ್ ಕಲಿಯಿದ್ರು. ಜೋಳ, ರಾಗಿ, ಬೇರೆ ಬೇರೆ ಬಿತ್ತನೆ ಕೆಲಸ ಪ್ರಾರಂಭ ಆಗಿದ್ರಿಂದ ಇವತ್ತು ಯಾರು ಬರಕ್ಕಾಗಿಲ್ಲ. ಕಾರಣ ಏನಂದ್ರೆ ಗೊತ್ತಾ? ಅಪರೂಪಕ್ಕೆ ಮಳೆ ಬಂದಿದೆ, ಒಂದು ಬಿತ್ತನೆ ಮಾಡ್ಕೊತೀವಣ್ಣ, ಇನ್ನೊಂದು ವಾರ ಬಿಟ್ಟು ಕರೆದಿ ಬರ್ತೀವಿ ಅಂತ ಹೇಳಿದ್ರು. ಅಂದ್ರೆ ಈ ಮಳೆ ಬಂದಿರ್ತಕ್ಕಂಥದ್ದು ಯಾತ್ರಿಂದ? ಈ ಕಾಡಿನಿಂದ ಬಂದಿರ್ತಕ್ಕಂಥದ್ದು ಮಳೆ. ಅದು ಈ ರಾಜಕಾರಣಿಗಳು ತಿಂತಾರೆ ಅನ್ನನ. ಎಲ್ಲ ಇಂಡಸ್ಟ್ರಿ, ಕಾರ್ಪೊರೇಟ್ ಆಗ್ಬೋದು, ವೈಟ್ ಕಾಲರ್ ಆಗ್ಬೋದು, ಬಂಡವಾಳಶಾಹಿಗಳಾಗ್ಬೋದು, ಸಾಮಾನ್ಯ ರೈತ ವರ್ಗವನಾಗ್ಬೋದು, ಎಲ್ಲರೂ ತಿಂತಕ್ಕಂಥ ಅನ್ನವನ್ನು ತಿಂತಕ್ಕಂಥದ್ದು ಎಲ್ಲಿಂದ? ಕಾಡಿನಿಂದ ಬರ್ತಕ್ಕಂಥ ಮಳೆಯಿಂದ ಬೆಳೆದಂತ ಅನ್ನವನ್ನೇ ತಿನ್ನೋದು. ಆ ಅನ್ನ ತಿಂತಕ್ಕಂಥವ್ರಿಗೆ ನಿಜವಾಗೂ ಅನ್ನದ ಮೇಲೆ ಋಣ ಇದ್ರೆ ಈ ಕಾಡನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಜವಾಬ್ದಾರಿಯುತ ಮಾಡಬೇಕಾದದ್ದು ನಮ್ಮದು ಸತ್ಯ. ಆ ಒಂದು ಕಾರಣಕ್ಕೆ ನಾವು ಹೇಳಿ ಕೇಳಿ ಉದ್ದ 34 ಕಿಲೋಮೀಟರ್ ಕೋರ್ ಫಾರೆಸ್ಟ್ ಇದೆ ಇಲ್ಲಿ. ನಿಮಗೆ ಗೊತ್ತಿದೆಯಾ? 34 ಕಿಲೋಮೀಟರ್ ನಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೋರ್ ಫಾರೆಸ್ಟ್ ಬರುತ್ತೆ. ಅದರಲ್ಲಿ 19 ಕಿಲೋಮೀಟರ್ ಕರ್ನಾಟಕಕ್ಕೆ ಸೇರಿದೆ, 4 ಕಿಲೋಮೀಟರ್. ಸೊ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೇಮಂತ್ ಕುಮಾರ್ ಪಾಟೀಲ್ ಮಾತಾಡ್ತಾ ಇದ್ದೀನಿ. ಸೊ ನೀವೆಲ್ಲ ನೋಡಿದಾಗೇ ಇವತ್ತು ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಸೊ ಒಂದು ಬಂಡೀಪುರ ಏನು ಈ ಕ್ಷೇತ್ರದ ಹತ್ರ ನಾನು ಬಂದಿದ್ದೀನಿ ಇವತ್ತು, ಗುಂಡ್ಲುಪೇಟೆ ಕ್ಷೇತ್ರದ ಪಕ್ಕದಲ್ಲಿರೋ ಬಂಡೀಪುರ ಫಾರೆಸ್ಟ್ ಹತ್ರ. ಸೊ ಎಲ್ಲ ಇವತ್ತು ಪರಿಸರವಾದಿಗಳು, ಪ್ರಾಣಿ ಪ್ರಿಯರು ಎಲ್ಲ ಬಂದು ಸೇಫ್ ಬಂಡೀಪುರ ಅಂತ ಹೇಳಿ ಒಂದು ಅಭಿಯಾನ ಪ್ರಾರಂಭ ಮಾಡಿದರು, ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದರು. ಈ ಒಂದು ರ್ಯಾಲಿ ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ ನಾನು ಕೂಡ ಇವಾಗ ತಾನೇ ರ್ಯಾಲಿ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ, ಅದೇ ಜಾಗಕ್ಕೆ ಬಂದಿದ್ದೀನಿ. ಸೊ ಎಲ್ಲ ಕ್ಲಿಪ್ಪಿಂಗ್ಸು ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದೀನಿ. ದಯವಿಟ್ಟು ಈ ಕಾರಣದಿಂದಾಗಿ ಹೇಳೋದು, ಯಾರು ಕೂಡ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಹೋಗಬೇಡಿ, ಪ್ರಾಣಿಗಳಿಗೆ ತೊಂದರೆ ಕೊಡೋಕೆ ಹೋಗಬೇಡಿ, ಕಾಡುಗಳನ್ನ ನಾಶ ಮಾಡೋಕೆ ಹೋಗಬೇಡಿ. ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಸಂಘದ ವತಿಯಿಂದ ಹಾಗೂ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ಪೇಜ್ ವತಿಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಕೇಳ್ಕೊಂಡು ಬರ್ತಾ ಇದ್ದೀನಿ, ದಯವಿಟ್ಟು ಪರಿಸರ ಉಳಿಸಿ, ಪ್ರಾಣಿಗಳನ್ನ ಸಂರಕ್ಷಿಸಿ, ನಾಡನ್ನು ಬೆಳೆಸಿ, ಕಾಡನ್ನು ಬೆಳೆಸಿ. ದಯವಿಟ್ಟು ಸ್ನೇಹಿತರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಆಗ್ತಾರಂಥ ಪ್ರತಿಯೊಂದು ಹೊಸ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತಂದಿಡಲಿಕ್ಕೆ ನಾನು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.